ಅವಕಾಶ ಮಾಡಿಕೊಡ್ಬೇಕು. ಈಗ ಮತ್ತೆ ಮತ್ತೆ ಉತ್ತರ ಚರ್ಚೆ ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಯಾವಾಗ? ಮತ್ತೆ 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 ನೀವು ಚರ್ಚೆ ಮಾಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದು ಅವಕಾಶ ಮಾಡಿಕೊಡಿ. ಮಾತಾಡಬೇಕು. ಕರ್ನಾಟಕದ ಚರ್ಚೆ ಆಗಬೇಕು. ಯಾವಾಗಲೂ ಬೆಳಗಾವಿ ಅಧಿವೇಶನ ಪ್ರಾರಂಭ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಆಗಲಿ. ಇವತ್ತು ಉತ್ತರ ಕರ್ನಾಟಕ ಯಾಕೆ ಆಗ್ಬೇಕು, ಯಾವ ರೀತಿ ಸ್ವತಂತ್ರ ಭಾರತದ ನಂತರ ಈ ಕನ್ನಡ ನಾಡು ಒಂದಾದ್ಮೇಲೆ ಇವತ್ತು ಉತ್ತರ ಕರ್ನಾಟಕ ವಿಶೇಷವಾಗಿ ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಳಂತಹ ಒಂದು ಭಾಗ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಒಂದು ಕಾಲದಲ್ಲಿ ಬದಾಮಿಯ ಇಮ್ಮಡಿ ಪುಲಿಕೇಶಿ ಅವರನ್ನ ದಕ್ಷಿಣ ಪತೇಶ್ವರ ಅಂತ ಹೇಳಿ ಉತ್ತರ ಭಾರತದ ರಾಜ ಹರ್ಷವರ್ಧನ ಅವರಿಗೆ ಗೌರವನ ಕೊಟ್ಟು ಅವರನ್ನ ಅಧ್ಯಕ್ಷರೇ ನಾನು ಮಾತಾಡಿ ಕೊಡಿ. ಗಂಟೆ ಗಟ್ಟಲೆ ಹೊಡಿತಾರ, ಅವರು ಹೊಡೆದೇ ಹೊಡಿತಾರ ಕೇಳುವುದಿಲ್ಲ. ನಮ್ಮದು ಬಂದ ಮ್ಯಾಗ ನೀವೆಲ್ಲ ಭಯಂಕರ ಅಭಿವೃದ್ಧಿ ಹೊಂದಿದವರಿದ್ದೀರಿ, ಸುಶಿಕ್ಷಿತರಿದ್ದೀರಿ, ರಾಜ್ಯದಲ್ಲಿ ಅತ್ಯಂತ ಏನದು ವರಮಾನದಲ್ಲಿ ಅತ್ಯಧಿಕ ಸಮುದ್ರ ಬದಿಯಲ್ಲಿ ಇರುವಂತವ್ರು, ಸ್ವಲ್ಪ ಅತ್ಯಂತ ಕುಗ್ರಾಮದಲ್ಲಿ ಬರಗಾಲದಿಂದ ತತ್ತರಿಸಿದಂತ ಮತ್ತು ಕೆಲವೊಂದ್ಸಲ ಅತಿವೃಷ್ಟಿಯಿಂದ ತತ್ತರಿಸಿದಂತವ್ರು ನಮಗೆ ಅವಕಾಶ ಕೊಡಿ. ಪಾಪ ಕೆಲವೊಂದು ಎಲ್ಲ ಬಿಟ್ಟು ನಿಮ್ಗೆ ಕೊಟ್ಟಿದ್ದೇವೆ. ರಾಜ್ಯದ ಕಾಲದ ಪ್ರಾರಂಭ ಆಗೋದು ಮುಟ್ತದಿಲ್ವ ಅಂತ ಉತ್ತರ ಕರ್ನಾಟಕ ನಾನು ಆಲೋಚನೆ ಮಾಡ್ತಿದ್ದೇನೆ. ಸೊ ಮುಂದೆ ಬೇಗ ಹೋಗುವಂತ. ಅಧ್ಯಕ್ಷರೇ, ಸರ್ ಮಾತಾಡ್ತಾರೆ, ನಿನ್ನೆ ಬೀಗ್ತಲ್ ಮಾಡ್ರ ನಮ್ ಕೂಡ ಮಾತಾಡ್ ಸರ. ಆಯ್ತು, ಅದಕ್ಕಲ್ಲ ಸರ್, ನಿನ್ನೆ ನಮ್ ಜಮೀರ್ ಅಹಮದ್ ಸಾರ್ ಕೂಡ ಬೀಗ್ತಲ್ ಮಾಡ್ರ, ಇವತ್ತು ಮಾತಾಡ್ಲ ಅವ್ರು. ನೋಡ್ರಿ, ಮಾತಾಡಿ, ಅದಕ್ಕೆ ಬೇಡ. ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಬರಲಿ. ಅದೇ ಉತ್ತರ ಕರ್ನಾಟಕ ಅನ್ಯಾಯ ಆಗತ್ತೆ. ಮಂತ್ರಿಗಳು ಏನ್ ಕೋನ್ ರೆಡ್ಡಿ ಅವ್ರಂಗೆ ನಾನು ಅಲಾಟ್ಮೆಂಟ್ ಪ್ಲಾಟ್ ಮಾಡತ್ ಹೇಳಿ ನಾವು ಹೋಗಿವನು. ಉತ್ತರ ಕರ್ನಾಟಕ ಚರ್ಚೆ ಇಲ್ಲ, ಸುಮ್ಮನೆ ನೋಡಿ ಅಧ್ಯಕ್ಷರೇ. ಈಗ ನಾವು ಮೊದಲೇ ವಿನಂತಿ ಮಾಡ್ಕೊಂಡಿದ್ದೆ, ಮೊದಲ ದಿವಸ ಬೆಳಗಾವಿ ಅಧಿವೇಶನ ಉತ್ತರ ಕರ್ನಾಟಕದ ಬಗ್ಗೆ ಚಿಂತನೆ ಪ್ರಾರಂಭ ಆಗಬೇಕು. ಆದ್ರೆ ಮತ್ತೆ ನೀವು ಕೊನೆಗೆ ಏನ್ ಮಾಡಿದ್ರ ಅಂತ ದಂಡಿಗೆ ತಂದನೆ ನಮ್ಗೆ ಕೊಟ್ರಿ. ಇವತ್ತು ಕೆಲವೊಂದು ಪಾಪ ಶಾಸಕರು ಅವ್ರಿಗೆ 3 ಮಿನಿಟ್ 4 ಮಿನಿಟ್ನಲ್ಲಿ ಏನೋ ತಮ್ಮ ಮತಕ್ಷೇತ್ರ ಬಿಟ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ. ಸ್ವಲ್ಪ ತಾವು ಬಹಳ ಏನದಿರಿ, ಮುಕ್ತದಿರಿ, ಹಂಗೇನು ಬಹಳ ನೀವು ಇದು ಇಲ್ಲ. ಆದ್ರೂ ಇನ್ನೂ ಉತ್ತರ ಕರ್ನಾಟಕ ಬಗ್ಗೆ ತಮ್ಮ ಮನಸ್ಸು ಸದನದಲ್ಲಿ ಸುಳ್ಳು ಹೇಳಬಾರ್ದು. ಅವರು ನಿಮ್ಮನ್ನು ಮುಗ್ಧರು ಅಂತ ಹೆಂಗ್ ಕರೀತಾರೆ? ಇಲ್ಲ, ಮುಕ್ತ. ನೀವು ಮುಗ್ಧರು ಹೇಗೆ ಸಾಧ್ಯ ಇಲ್ಲ. ಮುಗ್ಧ ಅಲ್ಲ, ಮುಗ್ಧ ಅಂದ್ರ ಬೇರೆ. ಮುಗ್ಧ ಯಾರಂದ್ರೆ ಉತ್ತರ ಕರ್ನಾಟಕ ಜನ. ನೀವೆಲ್ಲ ಬುದ್ಧಿಜೀವಿಗಳು, ಬುದ್ಧಿಶಾಲಿಗಳು, ನೀವು ಕರಾವಳಿ ಭಾಗದವರು. ಅದಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ, ಹಿನ್ನೆಲೆಯನ್ನ ಹೇಳ್ಬೇಕಾಗ್ತದೆ. ಮೂರ್ಖರಾಗಿ ಬಿಟ್ಟಿದೆ. ಅಂದ್ರೆ ಉತ್ತರ ಕರ್ನಾಟಕ ಅಂದ್ರೆ ಇದೊಂದು ಪರಂಪರೆ, ಸಾಂಸ್ಕೃತಿಕ ಉತ್ತರ ಕರ್ನಾಟಕ ಬರುವುದೇ. ಅದೇ ವಕ್ಫ್ದಾಗ ಹೆಚ್ಚನೆ ಆಗಿದ್ದೆ ನಮ್ಗೆ ತಳಿ ನಾವು ಅದಕ್ಕೆ ಮತ್ತೆ ಅವಾಗೆ ಉತ್ತರ ಕರ್ನಾಟಕ ತಗೋರಿ ಇವೆಲ್ಲ ಬರೀ ವಕ್ಫ್ ಮತ್ತು ಸ್ಟಾರ್ಟ್ ಆಗ್ಲಿ ಚರ್ಚೆ. ಇವತ್ತು ನಿಮ್ ಪರವಾಗಿ ಸ್ಟಾರ್ಟ್ ಆಗ್ಲಿ. ಇವತ್ತು ಸನ್ಮಾನ್ಯ ಅಧ್ಯಕ್ಷರೇ, ನಾ ಯಾಕೆ ಇವತ್ತು ಇಮ್ಮಡಿ ಪುಲಿಕೇಶಿ ಹೆಸರು ತಗೋತಾ ಇದ್ದೇನೆ ಅಂದ್ರೆ, ಉತ್ತರ ಭಾರತದವರು ನಮ್ಮ ಇಮ್ಮಡಿ ಪುಲಿಕೇಶ್ವರ ಶಕ್ತಿ ಸಾಮರ್ಥ್ಯವನ್ನು ನೋಡಿ ಹೆದರಿ ಅಲ್ಲಿ ರಾಜ ಹರ್ಷವರ್ಧನ ದಕ್ಷಿಣ ಭಾರತದಲ್ಲಿರುವಂಥವ್ರು ಸರೆಂಡರ್ ಆಗಿ ಅವ್ರು ಹೇಳ್ತಾರೆ, ರಾಜ ಹರ್ಷವರ್ಧನ ನಮ್ಮ ಭಾಗದಲ್ಲಿ ನೀವು ಬರಬೇಡ, ನಿನ್ನನ್ನು ನಾವು ದಕ್ಷಿಣ ಪತೇಶ್ವರ ಅಂತ ಹೇಳಿ ಬಿರುದು ಕೊಟ್ಟು ನಿನ್ನ ಗೌರವಿಸ್ತೇನೆಂದಾಗ ಬಹುಶಃ ಉತ್ತರ ಕರ್ನಾಟಕ ಎಂಥ ಒಂದು ದೊಡ್ಡ ಸಾಮ್ರಾಜ್ಯ ದಕ್ಷಿಣ ಭಾರತದಲ್ಲಿ ಇತ್ತು ಅನ್ನೋಂಥದ್ದನ್ನು ತಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದೀನಿ ಅಧ್ಯಕ್ಷರೇ. ಅದೇ ರೀತಿ ಮಳಕೇಡ ರಾಜಧಾನಿ ರಾಷ್ಟ್ರಕೂಟರು, ಇವತ್ತು ಚಾಲುಕ್ಯರು, ಹೊಯ್ಸಳರು, ವೀರದೊರೆ ಅಮೋಘ ವರ್ಷ ಸುಮಾರು 69 ವರ್ಷ ಒಳ್ಳೆ ಆಡಳಿತ ಮಾಡಿದಂಥ ಉದಾಹರಣೆ ಇವತ್ತು ಅದೇ ರೀತಿ ಎಲ್ಲ ಉತ್ತರ ಕರ್ನಾಟಕದ ಸಂಸ್ಥಾನಗಳತ್ತೇನಿದ್ವಲ್ಲ ಅಧ್ಯಕ್ಷರೇ, ಎಲ್ಲರೂ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ಸಂಸ್ಥಾನಗಳು.
ಚಿತ್ರದುರ್ಗದ ಮದಕರಿ ನಾಯಕ ಆಗಿರ್ಬೋದು, ಒಣಕೆ ಓಬವ್ವ, ಸಾಹಸಗಾಥೆ, ಸುರಪುರದ ದೊರೆಗಳು, ವೀರರಾಣಿ ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಸಂಗೊಳ್ಳಿ ರಾಯಣ್ಣ, ಇವರೆಲ್ಲರೂ ಅಮಟೂರು ಬಾಳಪ್ಪನವರು, ಇವರೆಲ್ಲರೂ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ, ಈ ದೇಶದ ಸಂಸ್ಕೃತಿಗಾಗಿ ಇವತ್ತು ಹೋರಾಟ ಮಾಡಿದಂಥ ಈ ಒಂದು ಪುಣ್ಯಭೂಮಿ. ಯಾವ ರೀತಿ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಮಹಾರಾಷ್ಟ್ರದಲ್ಲಿ ಇವತ್ತು ಎಷ್ಟು ಗೌರವದಿಂದ ಕಾಣ್ತಾರೆ, ಅವ್ರಿಗಿರುವಂಥ ಶಿವಾಜಿ ಮಹಾರಾಜರಿಗೆ ಎಷ್ಟು ಗೌರವ ಇದೆ, ಅದನ್ನ ಕರ್ನಾಟಕದಲ್ಲಿಯೂ ಇಮ್ಮಡಿ ಪುಲಕೇಶಿಯವರನ್ನ ಯಾವ ರೀತಿ ಇವತ್ತು ಬಸವಣ್ಣವ್ರನ್ನ ತಾವೆಲ್ಲ ಸಾಂಸ್ಕೃತಿಕ ರಾಯಭಾರಿ ಮಾಡಿದ್ರು, ಅದೇ ರೀತಿ ಇಮ್ಮಡಿ ಪುಲಕೇಶಿಯವರನ್ನ ಕರ್ನಾಟಕದ ಒಂದು ವೈಭವನ ಇಡೀ ದಕ್ಷಿಣ ಭಾರತದವರೆಗೆ ಬೆಳೆಸಿದಂಥ ಇಮ್ಮಡಿ ಪುಲಕೇಶಿಯನ್ನು ಸಹ ರಾಯಭಾರಿ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ತಮ್ಮ ಮೂಲಕ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಅಧ್ಯಕ್ಷರೇ. ಇವತ್ತು ಅಧ್ಯಕ್ಷರೇ, ಯಾವುದೇ ಒಂದು ಅಭಿವೃದ್ಧಿ, ಯಾವುದೇ ಒಬ್ಬ ಕಲ್ಪನೆ ಒಬ್ಬ ಮುಖ್ಯಮಂತ್ರಿ ಆದವ್ರಿಗೆ, ಇವತ್ತು ನನಗೂ ಭಾಳಷ್ಟು ಅನುಭವ ಇದೆ. ನಾನು ಕೇಂದ್ರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಅದೇ ರೀತಿ 2 ಸಲ ಲೋಕಸಭಾ ಸದಸ್ಯನಾಗಿ, ವಿಧಾನ ಪರಿಷತ್ ಸದಸ್ಯನಾಗಿ, 3ನೇ ಸಲ ನಮ್ಮ ಜನರ ಆಶೀರ್ವಾದದಿಂದ ಇವತ್ತು ವಿಧಾನಸಭಾ ಸದಸ್ಯನಾಗಿ ನಾನು ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ. ಏನು ರಾಜ್ಯದ ಮಂತ್ರಿಗಿಂತ ನಾ ಭಾಳ ಪವರ್ಫುಲ್ ಇದ್ದೀನಿ. ಆಯ್ತು, ನೀವು ಮಾತಾಡಿ. ನೀವು ಬರೀ ಮಂತ್ರಿಯಾಗಿ ಕುಯ್ 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 ಅನ್ಬೋದು, ನಾ ಯಾರಿಗೆ ಅನ್ಸೋದಿಲ್ಲ, ಕೊಯ್ಲಿಲ್ಲ. ಅದಕ್ಕೆ ಯಾವ ಪೋಸ್ಟ್ ಕೊಡ್ಲಿಲ್ಲ ಅಧ್ಯಕ್ಷರೇ, ನಾವು ನಿಮ್ಗೆ ಇದೆ ಅನ್ನುವಂಥದ್ದನ್ನು ನಿಮ್ಗೆ ನೆನಪಾಗಿ ಕೊಡ್ತೀವಿ ಎಂ ಬಿ ಪಾಟೀಲ್ರೆ. ಇವತ್ತು ಅಧ್ಯಕ್ಷರೇ, ನಾವೆಲ್ಲರೂ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಏನಾಗಿದೆ ಅಂದ್ರೆ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಎಷ್ಟು ಮೀನ್ ಮೈಂಡೆಡ್ ಆಗ್ಯಾರ. ಇವ್ರು ಒಬ್ಬರಿಗೆ ಹೋಗಲ್ಲ, ನಮ್ಗೆ ಯಾರಿಗೂ ವೈಯಕ್ತಿಕ ಒಬ್ಬರಿಗಾಗಿ ಮಾತಾಡ್ತಾ ಇಲ್ಲ. ಅವರು ಒಂದು ವಿಧಾನಸಭೆಗೆ ಸೀಮಿತ ಆಗಿದ್ದಾರೆ. ಮತ್ತೊಂದು ಭಾಗದ ಡೆವಲಪ್ಮೆಂಟ್ ರೊಕ್ಕ ಇದೆ, ಅಲ್ಲೇ ಹಾಕೋದು, ಅಲ್ಲೇ ನೀರಾವರಿ ಮಾಡೋದು, ಅಲ್ಲೇ ರೋಡ್ ಮಾಡೋದು. ಈ ಮೀನ್ ಮೈಂಡೆಡ್ ನಾನು ರೈಲ್ವೆ ಮಂತ್ರಿ ಇದ್ದಾಗ ನೋಡಿದೆ, ಅಲ್ಲಿ ಕೇಂದ್ರದಾಗ ನಮ್ಮ ನಿತೀಶ್ ಕುಮಾರ್ ಅವರು ಎಲ್ಲ ಒಂದು BRK ಹಾಕೋರು. ನಾವು ಜಗಳ ಒಂದು ಬ್ರಾಡ್ಗೇಜ್ ಮಾಡ್ಬೇಕಾದ್ರೆ ಎಷ್ಟು ಹೋರಾಟ ಆಯ್ತು. ಅದಕ್ಕೆ ನಾ ಹೇಳ್ತಾ ಇರೋದು ಏನಂದ್ರೆ ಅಧ್ಯಕ್ಷರೇ, ಇವತ್ತು ವಿಶಾಲ ಮನೋಭಾವನೆಯಿಂದ ಯಾವ ಭಾಗ ಅತಿ ಹಿಂದುಳಿದಿದೆ, ಇವತ್ತು ನೋಡಿ ಶಿಕ್ಷಣ, ಕೈಗಾರಿಕೆ, ನೀರಾವರಿ ಇವೆಲ್ಲ ಅಭಿವೃದ್ಧಿ ಆದಾಗ, ಸಮಗ್ರ ಅಭಿವೃದ್ಧಿ ಆದಾಗ, ನಾನು ಡಾಕ್ಟರ್ ನಂಜುಂಡಪ್ಪ ವರದಿ, ನಮ್ಮ ದಿವಂಗತ SM ಕೃಷ್ಣ ಅವರು ಒಂದು ನ್ಯಾಯ ಕೊಡಬೇಕು ಉತ್ತರ ಕರ್ನಾಟಕಕ್ಕೆ ಅಂತ ಹೇಳಿ ಡಾಕ್ಟರ್ DM ನಂಜುಂಡಪ್ಪನವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ, ಅವತ್ತು ಈ ರಾಜ್ಯದಲ್ಲಿ 39 ತಾಲೂಕುಗಳು, ಅಂದ್ರೆ ಹಿಂದಿನ ತಾಲೂಕು ಅವತ್ತಿನ ಕಾಲದಲ್ಲಿ 39, ಅತಿ ಹಿಂದುಳಿದ ತಾಲೂಕುಗಳು 40, ಹಿಂದುಳಿದ ತಾಲೂಕುಗಳು 35 ಅಂತೇಳಿ ಈ ರೀತಿ ವರ್ಗೀಕರಣ ಮಾಡಿ ಇವತ್ತೊಂದು ಸಮಗ್ರವಾಗಿ ಯಾವ ರೀತಿ ಒಂದು ವ್ಯವಸ್ಥೆ ಇವತ್ತೇನು ಬಂದಿದೆ, ಇದರಿಂದ ಕೇವಲ ನಾವು ಹೇಳ್ಕೊಂಡ್ಬಿಡ್ತೀವಿ, ಏನು ನಾವು 5,000 ಕೋಟಿ ಕೊಟ್ಟಿದ್ದೀವಿ, ಬಜೆಟ್ನಲ್ಲಿ ಅಲೋಕೇಶನ್ ಆಯಿತು. ಇವತ್ತು ಕೃಷ್ಣಾ ಕಾವೇರಿಯಲ್ಲಿ ನೀವು ನೋಡಿ, ಕಾವೇರಿಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಷ್ಟು ನಮ್ಮ ಕೃಷ್ಣೆಗೆ ಇಲ್ಲ. ಇವತ್ತು ಯಾವ ಸರ್ಕಾರ ಆದರೂ ಇದೇ ಆದೇ ಸರ್ಕಾರಕ್ಕಿಲ್ಲ, ಮೊದಲು ಘೋಷಣೆ ಮಾಡೋದು ಎಲ್ಲ ಪಾರ್ಟಿಯವರು ಹೋಗಿ ಕೂಡಲ ಸಂಗಮದಾಗ ಆಣಿ ಮಾಡೋದೇ, ಕೃಷ್ಣೆಯ ಮೇಲೆ ಆಣಿ, ನಾವು ನಮ್ಮ ಸರ್ಕಾರ ಬಂದರೆ 25,000 ಕೋಟಿ ಕೊಡ್ತೀವಿ, ಪಾದಯಾತ್ರೆ ಮಾಡೋದು. ಯಾವಾಗ ಚುನಾವಣೆ 6 ತಿಂಗಳಿದ್ದಾಗ ಅವರೇ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಬಂದ ಮೇಲೆ ನಾವೇ MLAಗಳು ಅವ್ರ ಬಳಿ ಹೋಗಿ ಕೇಳಿದ್ರೆ ಎಲ್ಲಿದೆಪ್ಪ ದುಡ್ಡೇ ಇಲ್ಲ ಏನ್ರಿಗೆ. ಒಂದು ರೀತಿ ಬಹಳ ದುರ್ದೈವ ಇದೆ ನಮ್ಮದು. ಯಾಕಂದ್ರೆ ಅಧ್ಯಕ್ಷರೇ, ಇವತ್ತು ನೀರಾವರಿ ಯೋಜನೆ ನಾವು ನೋಡಿದ್ರೆ, ಇವತ್ತು ಒಂದು ಲೇಖನ ಒಬ್ರು ಬರೆದಿದ್ದಾರೆ, ಕಾವೇರಿಗಿಂತ ಹಿರಿದಾದ ಕೃಷ್ಣೆಗೆ ಆದ ಅನ್ಯಾಯವು ದೊಡ್ಡದು. ನೋಡ್ರಿ ಅಧ್ಯಕ್ಷರೇ, ಇವತ್ತು ಕೃಷ್ಣ ಕಣಿವೆ ಏನದ, ಕರ್ನಾಟಕದ 70% ಪ್ರದೇಶವನ್ನು ಹೊಂದಿದಂಥ ಕೃಷ್ಣಾ ಕಣಿವೆ ಇದೆ. ನಮ್ಮ ಕೃಷ್ಣೆ ತುಮಕೂರುವರೆಗೆ ಇದನ್ನೊಂದು ಕೃಷ್ಣೆಯ ಕಣಿವೆ ಅಂತ ಹೇಳಿ ಕರೀತಾರೆ.
ಕೃಷ್ಣೆ ಮಹಾರಾಷ್ಟ್ರದ ಮಹಾಬಳೇಶ್ವರನಿಂದ ಜನ್ಮ ತಾಳಿ ಇವತ್ತು ಆಂಧ್ರ ಪ್ರದೇಶದ ಹೊರಗೆ ಹೋಗುವಂತ ಒಂದು ಬಹಳ ದೊಡ್ಡ ನದಿ. ಇವತ್ತು ಕರ್ನಾಟಕದಲ್ಲಿ ಸುಮಾರು 1392 ಕಿಲೋಮೀಟರ್ ನಮ್ಮ ಕೃಷ್ಣೆ ಹರಿದು ಹೋಗ್ತಾಳೆ ಮತ್ತು ಅದು ಮುಂದೆ ಹರಿದು ಹೋಗಿ ಕೃಷ್ಣಾ ಜಿಲ್ಲೆಯ ಆಂಧ್ರದ ಹಂಸಲಾದಿವಿ ಎಂಬಲ್ಲಿ ಕೊಲ್ಲಿ ಸಮುದ್ರಕ್ಕೆ ಸೇರ್ಪಡೆ ಆಗ್ತಾಳೆ ಅಧ್ಯಕ್ಷರೇ. ಅದರಲ್ಲಿ ಈ ಒಂದು ಮಹಾರಾಷ್ಟ್ರದಲ್ಲಿ 68,000 ಚದರ ಕಿಲೋಮೀಟರ್, ಕರ್ನಾಟಕದಲ್ಲಿ 1,12,600 ಚದರ ಕಿಲೋಮೀಟರ್, ಆಂಧ್ರ ಪ್ರದೇಶದಲ್ಲಿ 75,600 ಕಿಲೋಮೀಟರ್, ಅಂದರೆ ಒಟ್ಟು 2.60 ಲಕ್ಷ ಚದರ ಕಿಲೋಮೀಟರ್ದಲ್ಲಿ ಕರ್ನಾಟಕದಲ್ಲೇ 1,12,600 ಚದರ ಕಿಲೋಮೀಟರ್ ಈ ಒಂದು ಕೃಷ್ಣೆಯ ಜಲಾನಯನ ಪ್ರದೇಶ ಬರ್ತದೆ. ಜಲಾನಯನ ಪ್ರದೇಶ ಅಂದರೆ ಮಳೆ ನೀರು ಮತ್ತು ಎಲ್ಲ ಕಡೆಯಿಂದ ಬಂದು ಸೇರ್ಪಡೆ ಆಗುವಂಥ ಪ್ರದೇಶ ಹಿಡಿದ್ರೆ ಅಧ್ಯಕ್ಷರೇ, ಇವತ್ತು ಹಿಂದೆ ಕೃಷ್ಣಾ ಭಾಗ್ಯ ಜಿಲ್ಲೆಗ ನಿಮಗೆ ಮತ್ತೆ ಹೇಳಿ ಮಾಡಿ ಬಾಂಡ್ಗಳನ್ನು ಎತ್ತಿದ್ರು. ಆದರೆ ಇವತ್ತು ಏನಾಗಿದೆ ಅಂದರೆ ಇವತ್ತು ನಾವು ಇನ್ನೂ 130 TMC ನೀರು ಇವತ್ತು ಉಪಯೋಗ ಮಾಡ್ಕೋಬೇಕಾಗಿತ್ತು. ಸುಮಾರು 15 ಲಕ್ಷ ಎಕರೆ, ಹೆಚ್ಚು ಕಡಿಮೆ 1 TMC ನೀರು ಅಂದರೆ ನೀರಾವರಿ ಸಲುವಾಗಿ ಭೂಸ್ವಾಧೀನ ಆಗಬೇಕಾಗಿದೆ. ಇವತ್ತು ನೋಡಿ ಅಧ್ಯಕ್ಷರೇ, ಒಟ್ಟು 188 ಗ್ರಾಮಗಳಿಗೆ ಸಂಬಂಧಿಸಿದಂತೆ 75,563 ಎಕರೆ ಜಮೀನು, ಬಾಧಿತವಾಗುವ 20 ಗ್ರಾಮಗಳು ಹಾಗೂ ಬಾಗಲಕೋಟೆ ಪಟ್ಟಣದ 10 ವಾರ್ಡ್ಗಳು ಸ್ಥಳಾಂತರಿಸಲು ಪುನರ್ವಸತಿ ಕೇಂದ್ರ ನಿರ್ಮಾಣಕ್ಕಾಗಿ 6,467 ಎಕರೆ, ಕಾಲುವೆ ಜಾಲ ನಿರ್ಮಾಣ 9 ಉಪ ಯೋಜನೆಗೆ 51,837 ಎಕರೆ, ಒಟ್ಟು 1,33,867 ಎಕರೆ ಜಮೀನು ಈ ಎಲ್ಲ ಪ್ರದೇಶಗಳಿಗೆ ಮತ್ತು 20 ಗ್ರಾಮಗಳಲ್ಲಿರುವಂಥ 23,537 ಹಾಗೂ ಬಾಗಲಕೋಟೆ ಪಟ್ಟಣದ 4 ವಾರ್ಡ್ಗಳು, ಆಗ 10 ವಾರ್ಡ್ಗಳಲ್ಲಿನ 2,330, ಹೀಗೆ ಒಟ್ಟು 25,867 ಕಟ್ಟಡಗಳನ್ನು ಸ್ವಾಧೀನಪಡಿಸಿಕೊಳ್ಳಬೇಕಾಗಿದೆ. ಇದು ಏನಾಯ್ತು ಅಧ್ಯಕ್ಷರೇ, ರೈತರ ಮುಳುಗಡೆ 75,000. ಆ ರೀತಿಯಿಂದ ಇವತ್ತೇನಾಯಿತು, ಒಂದು ಚರ್ಚೆ ಆಯಿತು. ಯಾವಾಗ ಏನು ಇವತ್ತು 9/2 ಏನು 2024 ಅವಾಗ ಯಾರು ಸರ್ಕಾರ ಇತ್ತು ಎಲ್ಲರಿಗೂ ಗೊತ್ತಿದೆ. ಅವಾಗ ಏನು ಮಾಡ್ತಾರೆ ಅಧ್ಯಕ್ಷರೇ, ಅದನ್ನು ನಿನ್ನೆ ಅದನ್ನು ಸರಿ ಮಾಡ್ಕೊಂಡಿದ್ದಾರೆ. ಇದನ್ನು 524.256 ಬದಲಾಗಿ ನಾವು 522 ಎತ್ತರದಷ್ಟೇ ಭೂಸ್ವಾಧೀನ, ಅದರಲ್ಲಿ 2 ಹಂತಗಳನ್ನು ಮಾಡಬೇಕಂತೇಳಿ ಒಂದು ನಿರ್ಣಯ ಆಯಿತು. ಅದಕ್ಕೆ ರೈತರೆಲ್ಲ ಹೋರಾಟ ಮಾಡಿದ್ರು. ನಿನ್ನೆ ಮುಖ್ಯಮಂತ್ರಿಗಳು ಸಭೆ ಕರೆದು ನಾವು 524.256 ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಜಮೀನುಗಳನ್ನು ಇವತ್ತು ಭೂ ಸ್ವಾಧೀನ ಮಾಡ್ಕೋತೀವಿ ಅಂತೇಳಿ ನಿನ್ನೆ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ನಾನು ಅವರಿಗೆ ಈ ನಿರ್ಣಯ ತೆಗೆದುಕೊಂಡಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇವತ್ತು ಅಧ್ಯಕ್ಷರೇ, ಅಲ್ಲಿ ಯಾರು ಮಾಡಿದ್ದು ಇಲ್ಲೇ ಐತ್ರಿ, ನಿಮ್ಮ ಸರ್ಕಾರ ಮಾಡಿದ್ದು ಮಾತ್ರ ರಾಜಕೀಯ ಸಭಾಪತಿಗಳೇ ಹೇಳ್ತೀನಿ ಕೇಳಿ. ಒಂದೇ ನಿಮಿಷ ಸನ್ಮಾನ್ಯ ಸಭಾಪತಿಗಳೇ, ದಾಖಲೆ 31/5/2023 ಬೊಮ್ಮಾಯಿ ಇರಿದ್ದಾಗ 524.256 ಭೂ ಸ್ವಾಧೀನ ಮಾಡ್ಕೊಳ್ಳಿ ಸಬ್ ಕಮಿಟಿಯಲ್ಲಿ 1,000 ಎಕರೆ ಧನವನ್ನು ಹೇಳ್ತೀನಿ. ಮುಖ್ಯಮಂತ್ರಿ ಈ ಸರ್ಕಾರ ಹೇಳ್ತೀನಿ ಕೇಳಿ ಹೇಳ್ತಾರಲ್ಲ, ಹೇಳ್ತೀನಿ. ಸನ್ಮಾನ್ಯ ಸಭಾಪತಿಗಳೇ, ಹಿಂದಿನ ಸರ್ಕಾರದಲ್ಲಿ 22 ಇರ್ಬೋದು ಡಾಕ್ಯುಮೆಂಟ್ಸ್, ನಿನ್ನೆ ಎಲ್ಲರೂ ಚರ್ಚೆ ಆಗಿ ನಂತರ ಡಾಕ್ಯುಮೆಂಟ್ಸ್ ಎಲ್ಲ ಇದಾವೆ. ನಾನು ಬಲ್ಲಿ ಕೇಳಿ ನಾನು ಅದನ್ನ ಕ್ಯಾಬಿನೆಟ್ ಸಬ್ ಕಮಿಟಿ ಇತ್ತು. ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು, ಅದರಲ್ಲಿ ಗೋವಿಂದ ಕಾರಜೋಳ ಅವರು, ನಿರಾಣಿ ಅವರು, CC ಪಾಟೀಲ್ ಇದಾರಲ್ಲ, CC ಪಾಟೀಲ್ರು ಇದ್ರು. ಅವಾಗ ಈ ನಿರ್ಣಯ ಏನ್ ಮಾಡಿದ್ರು, 2 ಹಂತದಲ್ಲಿ ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿದ್ದ. ಅಲ್ಲಿ ಕೇಳ್ರಿ, ಇದು ಸತ್ಯ. ಇದು
ನಾ ಕೊಡ್ತೀನಿ ನಿಮ್ ಡಾಕ್ಯುಮೆಂಟ್ಸ್. ನೋಡ್ರಿ ಇಲ್ಲಿ ಅರೇ ನೀವು 9/2 ಮಾಡಿ ಅದು ಆದೇಶನೂ ಆಯ್ತು. ಅಷ್ಟೇ ಅಲ್ಲ, ಇದನ್ನ ಸಬ್ ಕಮಿಟಿ ಮಾಡಿದ್ರೆ ಆದೇಶ ಮಾಡಿ ಪ್ರಧಾನ ಕಾರ್ಯದರ್ಶಿಗೆ ಹೋಯ್ತು. ನೀವೇನ್ ರೆಫರ್ ಮಾಡ್ತಾ ಇದ್ರಲ್ಲ, ಆ ಫರ್ದರ್ ಕಮ್ಯುನಿಕೇಶನ್ ಹೋಗಿದೆ ಅಷ್ಟೇ ಹೇಳ್ತಾ ಇದಾರೆ ನೀವು. ಇಲ್ಲಿ ಕೇಳ್ರಿ, ಪಾಟೀಲ್ ಅವರೇ, 9/2/2024 ಸಭೆ ಆಗ್ತದೆ. ಆ ಸಭೆಯಲ್ಲಿ ಯಾರ್ಯಾರು ಇದ್ದಾರೆ ಅಂದ್ರೆ ಹೇಳ್ತೀನಿ. ಸಿದ್ದರಾಮಯ್ಯನವರು, DK ಶಿವಕುಮಾರ್, ರಾಕೇಶ್ ಸಿಂಗ್, ಅತೀಕ್, ಕೃಷ್ಣಮೂರ್ತಿ ಕುಲಕರ್ಣಿ, ಜಯಪ್ರಕಾಶ್, ರಾಮ್ ಪ್ರಸಾದ್, ಸಂಕ್ರೇಗೌಡ, ರಾಜೇಶ್ ಅಂಬೈನಭಾಮಿ, ಮೊಹಮ್ಮದ್ ಮೊಹಸಿನ್. ಇವರ ಕಾಲದಲ್ಲಿ ಏನಾಯ್ತು ತಡವಿದೆ. ಏನ್ ಹೇಳಿದ್ರು? ಮುಳುಗಡೆ ಜಮೀನನ್ನು ಏಕಕಾಲಕ್ಕೆ ಭೂ ಸ್ವಾಧೀನಕ್ಕೆ ಒಳಪಡಿಸುವ ಬದಲಾಗಿ ಒಟ್ಟಾರೆ ಮುಳುಗಡೆ ಕ್ಷೇತ್ರವನ್ನು ಒಂದು RL 519.600 522 ಮೀಟರ್ ವರೆಗೆ ಮುಳುಗಡೆ ಹೊಂದುವ ಜಮೀನು ಕ್ಷೇತ್ರ 38,983 ಎಕರೆ ಹಾಗೂ ಎರಡನೇ RL 522 524.256 ಮೀಟರ್ ವರೆಗೆ ಮುಳುಗಡೆ ಹೊಂದುವ ಜಮೀನು ಕ್ಷೇತ್ರ 36,580 ಎಕರೆಯನ್ನು ಭೂ ತೀರ್ಮಾನಿಸಿರುತ್ತದೆ. ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಏನ್ ಹೇಳ್ತಾ ಇದ್ರಲ್ಲ, ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ತೀರ್ಮಾನ ಮಾಡಿದ್ದಾರೆ. ನೀವು ಉತ್ತರದಲ್ಲಿ ಕೊಡ್ತೀವಿದ್ರಲ್ಲ MP ಪಾಟೀಲ್, ಒಂದು ವೇಳೆ ಆ ಕ್ಯಾಬಿನೆಟ್ ನಿರ್ಣಯನ ಹೇಳ್ತಾ ಇದ್ರಿ. ಈಗ ಅವಾಗನೇ ನೀವು ಇಲ್ಲ ಇದು ಹಿಂದೇನಾದ್ರೂ ಮಾಡಿದ್ರೆ ತಪ್ಪಿದೆ, ನಾವು 524.25 ಮಾಡ್ತೀವಿ. ಈಗ ನಮ್ಮ ಒಂದು ಈಗ ನಿನ್ನೆ ನೀವು ಬರಲಿಲ್ಲ ಮೀಟಿಂಗ್ಗೆ, ಬರಲಿಲ್ಲ. ಸಭಾಪತಿಗಳು ಮೀಟಿಂಗ್ ಮಾಡಿ ಎಲ್ಲಾ ಕಡೆ ಶಾಸಕರ ಮೀಟಿಂಗ್ ಕರೆದು ನಿರ್ಣಯ ಮಾಡಿ ಒಂದೇ ಹಂತದಲ್ಲಿ ಮಾಡ್ತೀವಿ ಅಂತ ಹೇಳಿದೀವಿ. ಅಧ್ಯಕ್ಷರೇ, ಈ ನಿರ್ಣಯ ಯಾಕೆ ತಗೊಳಿಕ್ ಆಗಲಿಲ್ಲ ಅಂದ್ರ ಇವತ್ತು ಉತ್ತರ ಕರ್ನಾಟಕದವ್ರು ನೀರಾವರಿ ಸಚಿವ ರಾಷ್ಟ್ರೀಯ ಯೋಜನೆ ಮಾಡೋದು. ಇವತ್ತು ಉತ್ತರ ಕರ್ನಾಟಕದ ಸಚಿವರು ಇದ್ರೆ ನಮಗೆ ನ್ಯಾಯ ಸಿಕ್ತಿತ್ತು. ಇವತ್ತು ಏನು ಇದ್ರವ್ರು ಮಾಡಿ ಅವ್ರ ಕಾಲದಾಗ ಎಷ್ಟು ಮಾಡ್ಬೇಕು ಅಂತ ಏನೋ ಪೂರ್ತಿ MP ಪಾಟೀಲ್ ಹಂಗೆ ಬರೀ ಭಾಷಣ ಮಾಡ್ಕೋತ ಹೋಗ್ಯಾರ. ನಾ ಹೇಳೋದಲ್ಲ, ಬೈರತಿಯವ್ರೆ ನಾವು ಗುರ್ತೈತಿ. ನೀವು ಅವಾಗ ಅವ್ರ ಪಕ್ಷನಾಗ ಇದ್ರಿ, ಅದನ್ನು ಗುರ್ತದ. ಅದಕ್ಕ ಅಧ್ಯಕ್ಷರೇ, ನೀವೇ ಅವ್ರನ್ನ ಹೋಗ್ಲಿದ್ದೀರಿ. ನಮ್ದು ಆಗ್ರಹ ಏನಿದೆ, ಕೃಷ್ಣೆ ಇದು ದೊಡ್ಡ ನೀರಾವರಿ ಯೋಜನೆ. ನೀರಾವರಿ ಸಚಿವರು ಎಲ್ಲಿಯವ್ರು ಇರಬೇಕು? ಉತ್ತರ ಕನ್ನಡದವ್ರು ಮಾಡ್ರಿ. ನೀವು HK ಪಾಟೀಲ್ ಇದ್ದಾಗ, ಬಸವರಾಜ ಬೊಮ್ಮಾಯಿ ಇದ್ದಾಗ, ಗೋವಿಂದ ಕಾರಜೋಳ ಇದ್ದಾಗ, MP ಪಾಟೀಲ್ ಇದ್ದಾಗ ಒಂದು ಕಳಕಳಿ ಇತ್ತು. ಇವತ್ತು ಏನೂ ಇಲ್ಲ ಅಧ್ಯಕ್ಷರೇ. ಕಾವೇರಿಗಿಂತ ಅದಕ್ಕಿಂತ ಅರ್ಧಕ್ಕಿಂತ ಕಡಿಮೆ ನೀರು ನಮ್ಗೆ ಹಣ ಇಟ್ಟಿದ್ದಾನೆ. ನೀವು 1.5 ಲಕ್ಷ ಕೋಟಿ ರೂಪಾಯಿ ಬೇಕಂತ ಹೇಳ್ತೀರ ಒಂದು ಕಡೆ. ಇವತ್ತು ರೈತರು ಅಲ್ಲಿ ಅವರು 40 ಲಕ್ಷ ರೂಪಾಯಿ. ಸಭಾಪತಿಗಳ ಮಾನ್ಯ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ 75,000 ಎಕರೆ ಏನಿದೆಯಲ್ಲ ಪ್ರಥಮ ಹಂತದಲ್ಲಿ ಎಲ್ಲಾ ಭೂಮಿಯನ್ನ ಒಂದೇ ಹಂತಕ್ಕೆ ಏನು 522, 524 ಹಿಂದೆ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು, ಗೋವಿಂದ ಕಾರಜೋಳ ಅವರು, ಏನು ನೀರಾವರಿ ಸಚಿವರು ಇದ್ರು, CC ಪಾಟೀಲ್ ಸದಸ್ಯರಾಗಿದ್ರು ಸಬ್ ಕಮಿಟಿಯಾಗ, ನಾವು ಮುರುಗೇಶ್ ನಿರಾಣಿ, ಅಲ್ಲಿ ಏನು ನಿರ್ಣಯ ಮಾಡಿ ಅದನ್ನ ಆರ್ಡರ್ಸ್ ಪಾಸ್ ಮಾಡಿದ್ರು. ಅದಕ್ಕೆ ಫರ್ದರ್ ಕಮ್ಯುನಿಕೇಶನ್ ದೂರ ಹೇಳ್ತಾ ಇದಾರೆ ಅಷ್ಟೇ. ಅದನ್ನ ನಿರ್ಣಯ ಮಾಡಿ ಮುಖ್ಯಮಂತ್ರಿಗಳು 75,000 ಎಕರೆಗೆ ಒಂದೇ ಟೈಮ್ ನಲ್ಲಿ ಇವತ್ತಿನ ದಿವಸ ಏಕರೂಪ ಅಂದ್ರೆ ಕನ್ಸೆಂಟ್ ಅವಾರ್ಡ್ ಅನ್ನ ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿದ್ದಾರೆ. 2 ಸ್ಟೇಜ್ ನ ಮಾಡೋದಿಲ್ಲ ಅಂತ ಕೂಡ ನಿರ್ಣಯ ಮಾಡಿದ್ದಾರೆ. ನಮ್ಮ ಬಸವನಗೌಡರು ಆ ಮೀಟಿಂಗ್ ಬರ್ಲಿಲ್ಲ, ಬಂದಿರೋ ಅವ್ರಿಗೂ ಗೊತ್ತಾಗ್ತಿತ್ತು. ನಾ ಇಲ್ಲಿ 31/5/2023 ಯಾರಿದ್ರಿ? ಯಾರಿದ್ರು ಹೇಳ್ರಿ ನೀವು. ಅಲ್ಲೇ ಹೇಳಕತ್ತೀನಿ ನೋಡ್ರಿ. ಕೃಷ್ಣಾ ಮೇಲ್ದಂಡೆ 3ನೇ ಹಂತದ ಏನೋ 524.256 ಹಿನ್ನೆಲೆಯಲ್ಲಿ ಸ್ಪಷ್ಟ ಇದೆ. ಬೊಮ್ಮಾಯಿರ ಕಾಲದಲ್ಲಿ ಸ್ಪಷ್ಟ ಇದೆ. ಅದಕ್ಕೆ ನಾನು ಹೋಗೋದಿಲ್ಲ. ಈಗ ನೀವು ಒಪ್ಕೊಂಡಿದ್ದೀರಿ, ಧನ್ಯವಾದಗಳು ಅಂತ ಹೇಳಿ ಅದಕ್ಕೂ ಈಗಾದ್ರೂ ಒಪ್ಕೊಂಡಿರಲ್ಲ, ಹಾಳಾಗಿ ಅದಕ್ಕೆ ಮತ್ತೆ ಅದನ್ನೇ ಮುಂದುವರ್ಸೋದು ಬೇಡ. ಅದಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಯಾವ ರೀತಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇವತ್ತು ಏನು ಅನ್ಯಾಯ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತು ಸಾಕಷ್ಟು, ಅದರಲ್ಲಿ ವಿಶೇಷವಾಗಿ ನಾವು ಹೇಳೋದು ಏನಂದ್ರೆ ಅಧ್ಯಕ್ಷರೇ, ಈ ಕೃಷ್ಣಾ ನೀರಾವರಿ ಏನಿದೆಯಲ್ಲ, ಎಲ್ಲರಿಗೂ ಅದೊಂದು ರಾಜಕೀಯ ಗಿಮ್ಮಕ್ ಆಗ್ಬಿಟ್ಟೆ. ಅದನ್ನ ಪೂರ್ಣ ನೋಡ್ರಿ ಅಧ್ಯಕ್ಷರೇ, ಇವತ್ತು 1.5 ಲಕ್ಷ ಕೋಟಿ ರೂಪಾಯಿ ಬೇಕು ಅಂದ್ರೆ ವರ್ಷಕ್ಕೆ ಎಷ್ಟು ಕೊಡಬೇಕು? ಒಂದು 2-3 ವರ್ಷದಲ್ಲಿ ಅಧ್ಯಕ್ಷರೇ
ಒಂದು 3 ವರ್ಷದಲ್ಲೇ ನೀವು ಗುರಿ ಇಟ್ಕೊಂಡ್ರು ಸಹಿತ ಕನಿಷ್ಠ ಒಂದು 40,000 ಕೋಟಿ ರೂಪಾಯಿ ಬೇಕು. 40 ಯಾಕೆ 4 ಮೂರಲೆ 12 ಅಂದರೆ 50,000 ಕೋಟಿ ರೂಪಾಯಿ. ನೀವು ಬೆಂಗಳೂರು ಒಂದು ಪೆರಿಫೆರಲ್ ರೋಡಿಗೆ 29,000 ಕೋಟಿ ರೂಪಾಯಿ ಟೆಂಡರ್ ಕರೀತೀರಿ. ಆದರೆ ಕೃಷ್ಣಾಗೆ ಬಂದಾಗ ಸಂಪನ್ಮೂಲ ಕ್ರೋಢೀಕರಣದ ಆಧಾರದ ಮೇಲೆ ಕೃಷ್ಣೆಯ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುವುದು. ಇದನ್ನೊಂದು ಕಾಮನ್ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವ್ರು ಏನದಾರಲ್ರಿ, ಇದೊಂದು ಕಾಮನ್ ಡೈಲಾಗ್. ನೀವು ಬೇಕಾದ ಫೈಲ್ ಕಳಿಸ್ರಿ, ಅವರು ಇದನ್ನು ಗಮನಿಸಿ ಸಂಪನ್ಮೂಲ ಸಂಗ್ರಹ ಆದ ಮೇಲೆ ಪರಿಶೀಲ ಅವ್ರದ್ದು ಏನು ಇಲ್ಲಿ ಕೆಲಸ ಏನೂ ಇಲ್ಲ. ಲಭ್ಯತೆ ಅನುದಾನದ ಲಭ್ಯತೆ ಅನುಗುಣವಾಗಿ ಕಾಮಗಾರಿಗಳನ್ನು ಕೈಗೊಳ್ಳೋದು. ವಾರೇ ಬಾಪ್ರಿ ನೀವು ಅದಕ್ಕೆ ಫೈನಾನ್ಸ್ ಹಾಕೊಂಡಿರ್ಬೇಕು. ತುಂಬ ಹೋಗಿ ಕೊಡ್ರಿ ನಮ್ಮ ತರ ಕೈ ಫೈನಾನ್ಸ್ ಬರೋಬ್ಬರಿ ಮಾಡ್ತೀವಿ. ಆಯ್ತು, ಮುಂದೆ ಮಾಡೋದಿಲ್ಲ ಫೈನಾನ್ಸ್ನವರು. ಬಸವನಗೌಡ್ರೆ ಒಂದೇ ನಿಮಿಷ, ಅದು 1.5 ಲಕ್ಷ ಕೋಟಿ ನಿಮ್ ಸಹಾಯ ಮಾಡ್ತಾ ಇದೀನ, ನಿಮ್ ಸಪೋರ್ಟ್ ಮಾತಾಡ್ತಾ ಇದೀನಿ. ಸನ್ಮಾನ್ಯ ಸಭಾಪತಿಗಳೇ, ಅದೇನಾಗಿದೆ, ಬಹಳ ಜನರು ಮಾತಾಡುವಂಥದ್ದು, ರಾಜಕೀಯ ಮುಖಂಡರು ಮಾತಾಡುವಂಥದ್ದು, ಮಾಧ್ಯಮದಲ್ಲಿ ಬರೋದು 1 ಲಕ್ಷ ಕೋಟಿ ಬೇಕು, 1.5 ಲಕ್ಷ ಕೋಟಿ ಬೇಕು ಅಂತ ಹೇಳಿ, ಅದೆಲ್ಲ ಅಷ್ಟ ಆಗೋದಿಲ್ಲ ಸನ್ಮಾನ್ಯ ಸಭಾಪತಿಗಳೇ. 75,000 ಎಕರೆ ಏನು ಮುಳುಗಡೆ ಆಗುತ್ತಲ್ಲ, ಅದಕ್ಕೆ ನಾವು ಈಗ 30-35 ಲಕ್ಷ ಅಂದ್ರೂ ಕೂಡ ಅದಕ್ಕೆ ಒಂದು 35,000 ಕೋಟಿ ಆಗುತ್ತೆ. ನಾವು 58,000ಗೆ ನಾವು ಅಪ್ರೂವ್ ಮಾಡಿದ್ದೀವಿ. ಲಾಸ್ಟ್ಗೆ ನಾನು ಅಪ್ರೂವ್ ಮಾಡಿದ್ದು 51,000ಗೆ ಅಪ್ರೂವ್ ಮಾಡಿದ್ದೀವಿ. ತಮ್ಗೆ ಗೊತ್ತಿದೆ, ಅನೌನ್ಸ್ ಮಾಡಿದ್ದು. ಇವತ್ತು ಅದನ್ನು ನಡ್ಕೊಂಡು ಅದು ಒಂದು ದಿವಸ 30-35,000 ಕೋಟಿ ಆಗುತ್ತೆ. 20 ಹಳ್ಳಿಗಳ ಸ್ಥಳಾಂತರ, ಒಂದೊಂದು ಹಳ್ಳಿಗೆ ನೀವು 600 ಕೋಟಿ ರೂಪಾಯಿ ಅಂದ್ರೂ 12,000 ಕೋಟಿ ಬೇಕಾಗುತ್ತೆ. ಪ್ಲಸ್ ಕಾಲುವೆಗಳು ಅರ್ಧ ಆಗಿದಾವೆ, ಇನ್ನು 9 ಉಪ ಯೋಜನೆಗಳಿದಾವೆ. ಅಲ್ಲಿ ಭೂ ಸ್ವಾಧೀನ ಎಲ್ಲ ಇಟ್ಕೊಂಡ್ರೆ 70,000 ಒಳಗೆ ಮುಗೀತದೆ. ಅದು ಇಷ್ಟೇ 70,000ನ ತ್ವರಿತಗತಿಯಲ್ಲಿ ನಾವು ಮಾಡಿದ್ರೆ ಮುಗೀತದೆ. ಅದ 1-1.5 ಲಕ್ಷ ಅಂತ ಹೇಳಿದ್ರೆ ಏನು ಯಾರು ಮುಟ್ಲಾರ್ದಂಗೆ ಮಾಡ್ಬಿಟ್ಟಿದ್ದಾರೆ ಅದನ್ನ. ಸರಿ, ಈಗ 1 ಲಕ್ಷ ಕೋಟಿ 1 ಲಕ್ಷ ಕೋಟಿ ಆಗಿದೆ. ಆ ಸಪೋರ್ಟ್ ಸಾಕಷ್ಟು ನೀರಾವರಿಯಲ್ಲಿ ಅವರು ಬಸವನಗೌಡ್ರೆ 5 ವರ್ಷ ಗೌಡ್ರೆ ಒಂದ್ ನಿಮಿಷ ಏನಿಲ್ಲ, ಒಂದೇ ನಿಮಿಷ. ಉತ್ತರ ಕರ್ನಾಟಕದ ನಾವು ಒಂಚೂರು ತಿಳ್ಕೊಂಡು ಹೇಳಂತ ತಡ್ರಿ, ಏನೋ ತಿಳ್ಕೊಂಡು ಹೇಳೋಣ. ಒಂದ್ ನಿಮಿಷ. ಈಗ ಅಧ್ಯಕ್ಷರೇ, ನೀರಾವರಿಗೆ ಇಟ್ಟಿರ್ತಕ್ಕಂಥ 16 ತಡ್ರಿ, ನೀವು ದೊಡ್ಡ ಒಂದ್ 2 ನಿಮಿಷ ಚಿಕ್ಕರಿ ಬಿಟ್ಕೊಂಡ್ರೆ ಏನಾಗುತ್ತೆ? ಕಾವೇರಿಗೆ ಎಷ್ಟು ಮಾತು ಕೊಟ್ಟಿದ್ರು, ಅಲ್ಲ ಕಾವೇರಿಗೂ ಅದಕ್ಕೂ ಯಾಕೆ ಹೋಲಿಕೆ ಮಾಡ್ತೀರಿ? ಅದಕ್ಕಿಂತ ಹೆಚ್ಚು ಮಾತು ಕೃಷ್ಣಾಗೆ ಕೊಡಬೇಕು. ಅಲ್ಲ ರೀ, ನೀವು ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ರಾಷ್ಟ್ರೀಯ ಯೋಜನೆ ಸೇರಿಸಿ ದುಡ್ಡು ತರೋದ್ ಕಲ್ತ್ಕೊಳ್ಳಿ. ಸುಮ್ಮನೆ ಇದರಿಂದ ಏನು ಪ್ರಯೋಜನ ಆಗಲ್ಲ ಈ ಬಜೆಟ್ ಅಲ್ಲಿ. ನೀವು ಮಾತಾಡಿ ಮುಗಿಸ್ಲಿ ಅಧ್ಯಕ್ಷರೇ. ನೀವೇನು ಇಲ್ಲ ಅಲ್ಲ, ಯಾವ ರೀತಿ ಅಸಮಾನತೆ ಏನು ಅಂತ ಹೇಳ್ತೇನೆ. ನಮ್ಮ ವಿಧಾನಸಭಾ ಸದಸ್ಯರ ಸಂಖ್ಯೆಯಲ್ಲೂ ಅಸಮಾಧಾನತೆ. ಇವತ್ತು ಒಟ್ಟು ಜಿಲ್ಲೆಗಳು ದಕ್ಷಿಣ ಕರ್ನಾಟಕದಲ್ಲಿ 17 ಇದೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ 14 ಇವೆ. ಅದೇ ಇನ್ನೂ 4ರಿಂದ 5 ಜಿಲ್ಲೆ ಆಗಬೇಕು. ಇನ್ನೂ ಅದ್ರ ಬಗ್ಗೆ ಯಾರೂ ಚಕಾರ ಎತ್ತಾ ಇಲ್ಲ. ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ 120 ಇದ್ದಾರೆ. ಉತ್ತರ ಕರ್ನಾಟಕ 96 ಮಂದಿ ಶಾಸಕರು, ಲೋಕಸಭಾ ಸದಸ್ಯರು. ದಕ್ಷಿಣ ಕರ್ನಾಟಕ 16, ಉತ್ತರ ಕರ್ನಾಟಕದಲ್ಲಿ 12. ವಿಧಾನ ಪರಿಷತ್ ಸದಸ್ಯರು ದಕ್ಷಿಣ ಕರ್ನಾಟಕ 53, ಉತ್ತರ ಕರ್ನಾಟಕ 22. ರಾಜ್ಯಸಭಾ ಅದು ಸಹಿತ ಉತ್ತರ ಕರ್ನಾಟಕದಾಗೆ ನಾವು ಓಟ್ ಹಾಕೋರು ನಾವು ಆಗೋರು ಯಾರು? ದಕ್ಷಿಣ ಕರ್ನಾಟಕದವ್ರು 10 ಮಂದಿ, ಉತ್ತರ ಕರ್ನಾಟಕದಾಗ 2. ಕಂದಾಯ ಗ್ರಾಮಗಳು ಇದರಲ್ಲೂ ಅನ್ಯಾಯ ಅಧ್ಯಕ್ಷರೇ. ದಕ್ಷಿಣ ಕರ್ನಾಟಕದಲ್ಲಿ 20,165, ಉತ್ತರ ಕರ್ನಾಟಕದಲ್ಲಿ 9,571. ಗ್ರಾಮ ಪಂಚಾಯತಿಗಳು ದಕ್ಷಿಣ ಕರ್ನಾಟಕದಲ್ಲಿ 3,364, ಉತ್ತರ ಕರ್ನಾಟಕದಲ್ಲಿ 2,792. ಅದೇ ರೀತಿ ಪ್ರಾಥಮಿಕ ಶಾಲೆಗಳು, ಯಾವ ಶಾಲೆಗಳು ಮೂಲ ನಮ್ಮ ಒಂದು ಮಕ್ಕಳಲ್ಲಿ ಒಂದು ಶಿಕ್ಷಣ ಕೊಡುವಂಥದ್ರಲ್ಲಿ ಸಹ ಇವತ್ತು ನಮಗೆ ಅನ್ಯಾಯ ಆಗಿದೆ. ದಕ್ಷಿಣ ಕರ್ನಾಟಕದಲ್ಲಿ 34,575, ಉತ್ತರ ಕರ್ನಾಟಕದಲ್ಲಿ 24,980. ಪ್ರೌಢಶಾಲೆಗಳು ಒಟ್ಟು 13,852. ಅದರಲ್ಲಿ ದಕ್ಷಿಣ ಕರ್ನಾಟಕ 8,296, ಉತ್ತರ ಕರ್ನಾಟಕದಲ್ಲಿ 5,556. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಒಟ್ಟು ಕರ್ನಾಟಕದಲ್ಲಿ 1,207, ದಕ್ಷಿಣ ಕರ್ನಾಟಕದಲ್ಲಿ 750, 1,367. ದಕ್ಷಿಣ ಕರ್ನಾಟಕದಲ್ಲಿ 1,308, ಉತ್ತರ ಕರ್ನಾಟಕದಲ್ಲಿ 1,059. ಸರ್ಕಾರಿ ಕಾನೂನು ಕಾಲೇಜುಗಳು
ದಕ್ಷಿಣ ಕರ್ನಾಟಕದಲ್ಲಿ 58, ಉತ್ತರ ಕರ್ನಾಟಕದಲ್ಲಿ 34. ವ್ಯತ್ಯಾಸ 24 ಸರ್ಕಾರಿ ಕಾನೂನು ಕಾಲೇಜುಗಳು ಉತ್ತರ ಕರ್ನಾಟಕಕ್ಕೆ ಕಡಿಮೆ ಇವೆ. ವೈದ್ಯಕೀಯ ಮೆಡಿಕಲ್ ಕಾಲೇಜುಗಳ ಅಧ್ಯಕ್ಷರೇ, ದಕ್ಷಿಣ ಕರ್ನಾಟಕದಲ್ಲಿ 510, ಉತ್ತರ ಕರ್ನಾಟಕದಲ್ಲಿ 179. ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು 191, ದಕ್ಷಿಣ ಕರ್ನಾಟಕ 148, ಉತ್ತರ ಕರ್ನಾಟಕ ಕೇವಲ 43. ಆರೋಗ್ಯ ಘಟಕಗಳು ದಕ್ಷಿಣ ಕರ್ನಾಟಕ ಒಟ್ಟು ದಕ್ಷಿಣ ಕರ್ನಾಟಕ 26, ಉತ್ತರ ಕರ್ನಾಟಕ 8. ಅದೇ ರೀತಿ ಆರೋಗ್ಯ ಉಪಕೇಂದ್ರಗಳು 8,871ರಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ 5,788, ಉತ್ತರ ಕರ್ನಾಟಕದಲ್ಲಿ 3,583. ಪ್ರಾಥಮಿಕ ಆರೋಗ್ಯ ಕೇಂದ್ರ 2,356ರಲ್ಲಿ ದಕ್ಷಿಣ ಕರ್ನಾಟಕಕ್ಕೆ 1,483, ಉತ್ತರ ಕರ್ನಾಟಕಕ್ಕೆ 873. ಸಮುದಾಯ ಆರೋಗ್ಯ ಕೇಂದ್ರಗಳು 350, ದಕ್ಷಿಣ ಕರ್ನಾಟಕಕ್ಕೆ 185, ಉತ್ತರ ಕರ್ನಾಟಕಕ್ಕೆ 165. ಆಹಾರ ಮತ್ತು ನಾಗರಿಕ ಪೂರೈಕೆ ಗೋದಾಮುಗಳು 198, ದಕ್ಷಿಣ ಕರ್ನಾಟಕದಲ್ಲಿ 115, ಉತ್ತರ ಕರ್ನಾಟಕದಲ್ಲಿ 83. ವಿವಿಧ ಶಾಖೆಗಳು ರಾಷ್ಟ್ರೀಕರಣ ಬ್ಯಾಂಕಿನ ಶಾಖೆಗಳು ದಕ್ಷಿಣ ಕರ್ನಾಟಕದಲ್ಲಿ 5,707, ಉತ್ತರ ಕರ್ನಾಟಕದಲ್ಲಿ 2,865. ಇದು ಅಧ್ಯಕ್ಷರೇ, ನಾ ಯಾಕಿದನ್ನು ಹೇಳ್ತಾ ಇದ್ದೀನಿ, ಈಗ ಸ್ವಲ್ಪ ಹೆಚ್ಚಾಗಿರ್ಬೋದು. ಸಮಾನತೆ ತರಲಿಕ್ಕೆ ನಾವೇನು ದಕ್ಷಿಣ ಕರ್ನಾಟಕ ಹೆಚ್ಚಿದೆ ಅಂತ ಹೇಳಿ ನಾವು ಅದನ್ನು ಟೀಕೆ ಮಾಡೋದಿಲ್ಲ. ನಮ್ಮನ್ನು ಸಮಾನ ಇದಕ್ಕೆ ತರಬೇಕಾದ್ರೆ ಸರ್ಕಾರಗಳು ಇವತ್ತು ನೀರಾವರಿ ಯೋಜನೆಗಳಲ್ಲಿ ಯಾವ ರೀತಿ ನಮಗೆ ಇವತ್ತು ನಾವು ಯಾವಾಗಲೂ ಜನ ಇವತ್ತು ಸ್ಕೀಮ್ಗಳನ್ನು ಯೋಜನೆಗಳನ್ನು ಗ್ಯಾರಂಟಿ ಕೊಡೋದ್ರ ಬದಲಿ ಇಂಥ ನೀರಾವರಿ ಯೋಜನೆಗಳನ್ನು ನಾವು ತಂದರೆ ಎಲ್ಲ ಕೈಗಳಿಗೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಆಗ್ತದೆ ಅಧ್ಯಕ್ಷರೇ. ಆದರೆ ಏನಾಗಿದೆ ಅಂದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಈ ರೀತಿಯ ಉತ್ತರ ಕರ್ನಾಟಕದ ಚರ್ಚೆಗೂ ಇವತ್ತು ನೋಡ್ರಿ ಎಷ್ಟು ಸಚಿವರು ಅದಾರೆ. ಒಬ್ಬರು ಉತ್ತರ ಕನ್ನಡದವರು MB ಪಾಟೀಲ್ ಒಬ್ಬರು ಸಚಿವರು ಬಿಟ್ಟರೆ, ನಮ್ಮ ಪ್ರಿಯಾಂಕಾ ಖರ್ಗೆ ಮತ್ತು ಡಾಕ್ಟರ್ ಶರಣ ಪ್ರಕಾಶ್ ಬಿಟ್ಟರೆ ಚರ್ಚೆ ನಮ್ಮ ಉತ್ತರ ಕರ್ನಾಟಕ ಸಚಿವರೇ ಇಲ್ಲ. ಅವ್ರು ಕನಿಷ್ಠ ತಲೆಯಾಗ್ರೆ ತಗೊಂಡು ಕನಿಷ್ಠ ನಾನು ಇಲಾಖೆಯಲ್ಲರೂ ನ್ಯಾಯ ಕೊಡಿಸ್ಬೇಕು ಅನ್ನೋಂಥದ್ದು ಸಹಿತ ಇಲ್ಲಿ ಚರ್ಚೆಗೂ ಅವಕಾಶ ಇಲ್ಲ. ಅಲ್ಲಿಂದ ನೀವು ಕೊನೆಗೆ ಇಡುವುದರಿಂದ ಶಾಸಕರುಗಳು ಇರುವುದಿಲ್ಲ. ಮತ್ತು ಸದನ ಕರೆದು ಉಪಯೋಗ ಏನು? ಇಂಥ ದೊಡ್ಡ ಸುವರ್ಣಸೌಧ ಕಟ್ಟಿ 2,000 ಕೋಟಿ ರೂಪಾಯಿ ಖರ್ಚು ಮಾಡಿ ಇಲ್ಲಿ ಒಂದು ಸದನ ನಡೆಸಲಕ್ಕೆ ತಾವೇ ಹೇಳದಂತೆ 25 ಕೋಟಿ ರೂಪಾಯಿ ಖರ್ಚು ಮಾಡಿ ಮತ್ತೊಂದು ವರ್ಷಕ್ಕೆ ಮೇಂಟೆನೆನ್ಸ್ ಇಟ್ಟಿದೆ ಅಧ್ಯಕ್ಷರಲ್ಲಿ. ಈ ಮೇಂಟೆನೆನ್ಸ್ ಕನಿಷ್ಠ ಒಂದು 25-30 ಕೋಟಿ ರೂಪಾಯಿ ಇರ್ಬೋದು. ಆದರೂ ಒಂದು ಕಚೇರಿಗಳನ್ನು ಸಹ ಸ್ಥಳಾಂತರ ಮಾಡಲಿಲ್ಲ. ಕೃಷ್ಣಾ ಭಾಗ್ಯ ಜಲ ನಿಮ್ಗದ MD ಅವ್ರೇನು ಟೂರ್ ಬಂದಂಗೆ ಬರ್ತಾರೆ, ಟ್ರಿಪ್ ಬಂದಂಗೆ ಬರ್ತಾರೆ ಅಲ್ಲಿ MD. ಹೀಗೆ ನಮ್ಮ ರೈಲ್ವೇದೂ ಹಾಗೆ ಆಗಿತ್ತು ಅಧ್ಯಕ್ಷರು. ನಾನು ರೈಲ್ವೆ ಮಂತ್ರಿ ಇದ್ದಾಗ ನಮ್ಮ ಜನರಲ್ ಮ್ಯಾನೇಜರ್ ಹುಬ್ಳಿಗೆ ಬರ್ತಿದ್ದಿಲ್ಲ. ಆಗಾತ ಒಬ್ಬ ಕಾಶ್ಮೀರದ ಇದು ಅಲ್ಲಿ DRM ಆಫೀಸ್ನಾಗ ಚೇಂಬರು. ಹುಬ್ಳಿಗೆ ಬರೋದು ಅಂದ್ರೆ ಒಂದು ರೀತಿ ಒಂದು ದಿವಸ ಸಲೂನ್ ಹತ್ತಿರ್ತದೆ ರೈಲ್ವೆ ಮಂತ್ರಿಗಳಿಗೆ. ಆರಾಮ್ ಜನರಲ್ ಮ್ಯಾನೇಜರ್ ಅಂದ್ರೆ ಹಿಂದೆ ಮಹಾರಾಜರು ಇರ್ತಿದ್ರು ಅಧ್ಯಕ್ಷ. ಹಂಗ ಅವಾಗ ಬಂದು ಒಂದು ಸಭೆ ಮಾಡಿ ಹೋದ್ರೆ ಮತ್ತೆ ಬೆಂಗಳೂರಿನಲ್ಲಿ ಒಂದು ದಿವಸ ನಾ ಬೆಂಗಳೂರು DRM ಕಚೇರಿಗೆ ಹೋದೆ. ನಾ ರೈಲ್ವೆ ಮಂತ್ರಿ ಇದ್ದಾಗ ಆ DRM ಜನರಲ್ ಮ್ಯಾನೇಜರ್ 15 ದಿವಸನಾಗ ನಿನ್ನ ಕಚೇರಿ ಅಲ್ಲಿ ಹೋಗಲಿಲ್ಲ ಅಂದ್ರೆ ನೀನು ಮ್ಯಾಗ್ ಕಂಪ್ಲೇಂಟ್ ಮಾಡ್ತೀನಿ ಅಂದ್ಮ್ಯಾಗ ಅವತ್ತಿನಿಂದ ಹುಬ್ಬಳ್ಳಿ ನೈಋತ್ಯ ವಲಯದಲ್ಲಿ ಜನರಲ್ ಮ್ಯಾನೇಜರ್ ಕುಂಟ್ಲಕ್ಕೆ ಸಾಧ್ಯ ಆಯ್ತು ಅಧ್ಯಕ್ಷರೇ. ಇವತ್ತು MDನೇ ಬರೋದಿಲ್ಲ ಕೃಷ್ಣ ಭಾಗ್ಯ ಅಧ್ಯಕ್ಷರೇ. ಕನಿಷ್ಠ ಅಡಿಷನಲ್ ಸೆಕ್ರೆಟರಿಗಳು ಯಾವ ಇಲಾಖೆದು ಒಬ್ಬ ಸೆಕ್ರೆಟರಿ ಒಂದು ಇಲಾಖೆ ಮಾಡ್ಬೇಕಲ್ಲ. ಇಂಥವಂತ ನೀವು ದೊಡ್ಡ ಒಂದು ಕಟ್ಟಡ ಕಟ್ಟಿದಿರಿ, ಸುಮ್ಮನೆ 10 ದಿವಸದ ಸಲುವಾಗಿ ಯಾಕೆ ಕಟ್ಟಿದ್ರಪ್ಪ? ಇಲ್ಲಿ ಶಾಸಕರು ಇಲಾಖೆ ಸರಿಯಾಗಿ ವ್ಯವಸ್ಥೆ ಇಲ್ಲ. ಸರ್ಕಾರ ನೋಡ್ರಿ ಅವ್ರ ಚೇಂಬರ್ಗಳು ಮಂತ್ರಿಗಳು ಚೇಂಬರ್ಗೆ ಹೋದ್ರೆ ಅವು ಏನು ಚೇಂಬರ್ಗಳು ಮಾಡ್ಯಾರ ಅಲ್ಲಿ ಕುಡಿರ್ಲಿಕ್ಕೆ ಆಗೋದಿಲ್ಲ. ಅದು ಬೆಂಗಳೂರು ವಿಧಾನಸಭಾ ನಾವು ಹೋದ್ರೆ ಸರಳವಾಗಿ ಹೋಗ್ತೀವಿ. ಇಲ್ಲಿ ಏನಾರ ಆ ಕಡೆ ಹಾಯ್ದು ಆ ಕಡೆ ಹೋಗ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಆ ಮಾರ್ಷಲ್ಗಳಿಗೆ ಕೇಳ್ಬೇಕು ಇದು ಎಲ್ಲಿ ಹೋಗ್ತೈತ್ರಿ ಅಂತ. ಇಲ್ಲಿಂದ ಕೆಳಗಿಳಿಬೇಕಂದ್ರೆ ಕೇಳೋ ಪರಿಸ್ಥಿತಿ ನಮಗಿದೆ. ಒಂದು ಏನೂ ಇಲ್ಲ. ನೀವು 10 ದಿವಸ ಬಿಟ್ರ 365 ದಿವಸದಾಗ 355 ದಿವಸ ಬೂತ್ ಬಾಗಿಲೇ ಇದೆ. ಏನೋ ಉಪಯೋಗ ಇಲ್ಲ ಅಧ್ಯಕ್ಷರೇ. ಸಲಹೆನೇ ಹೇಳಕತ್ತೀನಿ, ನಾ ಬರೀ ಸಲಹೆಗಳನ್ನೇ ಕೊಡ್ಲಾಕತ್ತೀನಿ. ನಾವು ಏನೋ ಆದೇಶ ಮಾಡಿರಲ್ಲ, ಸಲಹೆ ಬಿಟ್ಟು ಏನೋ ಉಪಾಧ್ಯಾಯ ಮಾತಾಡಲಾಗಿನಿ. ಆಯ್ತು. ಕನಿಷ್ಠತಮ ಕೆಲವೊಂದು ಇಲಾಖೆಗಳ ನಿರ್ಣಯಗಳು ಇಲ್ಲಿ ಬೆಳಗಾವಿ ಸುವರ್ಣಸೌಧದಲ್ಲಿ ಆಗಬೇಕು. ಕನಿಷ್ಠ ಒಂದು ಕ್ಯಾಬಿನೆಟ್ ಮೀಟಿಂಗ್ ಬೆಂಗಳೂರಿನಲ್ಲಿ ಆದರೆ
ಒಂದು ಕ್ಯಾಬಿನೆಟ್ ಬಿಟ್ಟು ಬೆಳಗಾವದಲ್ಲಿ ಆಗಬೇಕು. ಆ ಒಂದು ನೆಪದಲ್ಲೇ ಇದು ಕ್ರಿಯಾಶೀಲ ಇರ್ತದೆ. ಇಲ್ಲಾಂದ್ರೆ ಏನಾಗಿದೆ ಅಧ್ಯಕ್ಷರೇ, ಇವತ್ತು ಈ ಸುವರ್ಣಸೌಧ ಕಟ್ಟಿದ್ದು ಎದಕ್ಕೂ ಏನೂ ಕೆಲಸಕ್ಕೆ ಬಾರದಂತಾಗಿದೆ. ಅದಕ್ಕೆ ನಾನು ತಮ್ಮ ವಿನಂತಿ ಮಾಡ್ಕೋತೀನಿ, ಈ ಸರ್ಕಾರ ಕನಿಷ್ಠ ಕೆಲವೊಂದು ಇಲಾಖೆಯ ಕನಿಷ್ಠ 15 ದಿವಸರೇ ಅಧಿವೇಶನ ಮಾಡ್ರಿ. ಅದ್ರ ಜೊತೆಗೆ ಇಲಾಖೆಗಳನ್ನು ಇನ್ನೊಂದು ಏನು ಯಾವ ರೀತಿ ನಮ್ಮ ಸರ್ಕಾರಿ ಅಧಿಕಾರಿಗಳ ಒಂದು ಇನ್ನೊಂದು ಸೌಧ ಇಲ್ಲಿ ಕಟ್ರಿ. ಎಲ್ಲರೂ ಬೆಂಗಳೂರಿಗೆ ಬರಬೇಕು, ಬೆಂಗಳೂರೇ ಡೆವಲಪ್ ಆಗ್ಬೇಕು. ಇನ್ನೊಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇನ್ನೊಂದು ಯಾವ ಏನರದು ಬೆಂಗಳೂರು ಏನೋ ಮಾಡ್ತೀನಿ ಅಂತ ಹೇಳಿರಲ್ಲ, ಎಲೆಕ್ಟ್ರಾನಿಕ್ ಸಿಟಿಯಾ ಏನದು, ನೀವು ಅಲ್ಲೇ ಮಾಡ್ಕೊತ ಹೋಗ್ರಿ. ನೀವು ಇಂಡಸ್ಟ್ರಿ ಮಿನಿಸ್ಟರ್ ಆದ್ಮ್ಯಾಗ ಈ ಉತ್ತರ ಅರೆ ಕಲಬುರಗಿಗೆ ಮಾಡ್ರಿ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಖುಷಿ ಆಗ್ತಾರ. ಬಿಜಾಪುರಕ್ಕೆ ಮಾಡ್ರಿ, ನೀವು ಖುಷಿ ಆಗ್ತಾರ. ಹುಬ್ಳಿ ಮುಂದೆ ಹೋಗುವ ನಮ್ಮ ಶಿವರಾಜ್ ಅಧ್ಯಕ್ಷರೇ ಕಾಣದೇ ಇಲ್ಲ, ಯಾರಿಗೂ ಕಾಣೋದಿಲ್ಲ ಸರ್. ಎಲ್ಲ ಪಾರ್ಟಿಗಳಿಗೆ ನಾನು ಹೇಳ್ತಾ ಇದ್ದೀನಿ, ಬಿಜೆಪಿ ಬಂತು, ಕಾಂಗ್ರೆಸ್ ಬಂತು, ಜೆಡಿಎಸ್ ಎಲ್ಲ ಸರ್ಕಾರಗಳು ನೋಡಿವಿ. ರಾಯಚೂರು ಯಾದಗಿರಿ ಯಾರಿಗೂ ಕಾಣಂಗಿಲ್ಲ ಸರ್. ಇವ್ರಿಗೆಲ್ಲ ಕಾಣೋದು ಉತ್ತರ ಕರ್ನಾಟಕದ ಹುಬ್ಳಿ ಧಾರವಾಡ, ಕಲ್ಯಾಣ ಕರ್ನಾಟಕದ ಗುಲ್ಬರ್ಗ ಸರ್. ಅವ್ರನ್ನ ಅಭಿವೃದ್ಧಿ ಮಾಡಿ ಕೊಡ್ಬೇಕಲ್ಲ ಸರ್. ಅಧ್ಯಕ್ಷರೇ, ಈಗಾಗಲೇ ಒಂದು ಒಳ್ಳೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಒಳ್ಳೆ ವಿಮಾನ ನಿಲ್ದಾಣ ಇದೆ. ಮತ್ತೆ ಮತ್ತೊಂದು ಮಾಡ್ಲಾಕತ್ತೀರಿ, ಯಾರ ಪ್ರೇರಣೆ ಮಾಡ್ಲಾಕತ್ತೀರಿ ನೀವು? ಮಾಡ್ರಿ, ಹುಬ್ಬಳ್ಳಿದನ್ನ ಅಭಿವೃದ್ಧಿ ಮಾಡ್ರಿ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡ್ರಿ. ಬೆಳಗಾವಿ ಮಾಡ್ರಿ, ಬೆಳಗಾವಿ ವೀರಾಣಿ ಕಿತ್ತೂರು ಚೆನ್ನಮ್ಮ ವಿಮಾನ ನಿಲ್ದಾಣ, ಹುಬ್ಬಳ್ಳಿ ಅಭಿವೃದ್ಧಿ ಮಾಡಿ. ಸಚಿವರಾಗಿರೋ ಬೆಂಗಳೂರೇ ನೋಡಿ, ಕೇಳಿ ಅಲ್ಲ ರೆಫರ್ ಮಾಡಿದ್ರೆ ಅಂತ ಹೇಳ್ಬೇಕಾಗ್ತದೆ, ತಪ್ಪು ವಿಷಯ ಹೋಗುದು ಬೇಡ. ಎರಡನೇ ಒಂದು ನಿಮಿಷ ಪ್ಲೀಸ್ ಕೈಂಡ್ಲಿ ಇಡಾಗ್ರಿ ಕೊಡ್ರಿ. ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡುವಂತ ಪ್ರಶ್ನೆ ಯಾಕೆ ಬಂತಂದ್ರೆ, ಇವತ್ತು ನಮ್ದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಅದು 2033ಕ್ಕೆ 100 ಮಿಲಿಯನ್ ಪ್ಯಾಸೆಂಜರ್ ಕೆಪಾಸಿಟಿ ಇದೆ. 100 ಮಿಲಿಯನ್ ಅಂತೂ ರೀಚ್ ಆಗಂಗಿಲ್ಲ, 85-90 2030 ರೀಚ್ ಆಗ್ತದೆ. ಹಿಂಗಾಗಿ ಅಲ್ಲಿ ಮುಂದೆ ಇರಬಾರಲ್ಲ, ಹೀಗಾಗಿ ಸೆಕೆಂಡ್ ಏರ್ಪೋರ್ಟ್ ರಿಕ್ವೈರ್ಡ್ ಇದೆ. ಸುಮ್ಮನೆ ಅದನ್ನ ಏರ್ಪೋರ್ಟ್ ಮಾಡ್ತಾ ಇಲ್ಲ, ಜಸ್ಟಿಫಿಕೇಶನ್ ಮುಗಿದೋಗುತ್ತೆ 2033ಕ್ಕೆ. ಆಮೇಲೆ ನಾವು ಬಿಯಾಂಡ್ ಬೆಂಗಳೂರು ಈ ಸಲ ನಾಳೆ ನೋಡ್ತೀರಾ, ಈಗ ನಾಳೆ ಫೆಬ್ರವರಿಯಲ್ಲಿ ನಮ್ಮ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಇದೆ. ಉತ್ತರ ನಮ್ಮ ಏನು ಹೊಸ ನಮ್ದು ಇಂಡಸ್ಟ್ರಿಯಲ್ ಪಾಲಿಸಿ ತರ್ತಾ ಇದೀವಲ್ಲ, ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಒತ್ತಡ ಕೊಡ್ತಾ ಇದೀವಿ. ಅದಕ್ಕೆ ಆಮೇಲೆ ಇಲ್ಲೇ ಹಿಂದೆ ಅಭಯ್ ಪಾಟೀಲ್ ಇದ್ದಾರೆ, ಕೇಳಿ ನಾನು ಅವ್ರನ್ನ ಕರೆಸಿ ಲ್ಯಾಂಡ್ ಕೊಡ್ಬೇಕಾದ್ರೆ ಅವರನ್ನೇ ಉಳಿದಿದೆ ಇವತ್ತು. ಅಧ್ಯಕ್ಷರೇ, ನಾನು ಇಲ್ಲಿದ್ರ ಸಂದೇಶ ಹೋಗುದು ಎಲ್ಲ ವಿಚಾರ ಎಲ್ಲ ನೀವು ಕೂಡ ಅಧ್ಯಕ್ಷರೇ, ಈಗ ನಾನು ಏನು ನೀವು ಅಲ್ಲಿ ಏನ್ ಮಾಡ್ತಿರೋ ಗೊತ್ತಿಲ್ಲ. ಈ ಬೆಳಗಾವಿ ಬಹಳ ಪೊಟೆನ್ಶಿಯಲ್ ನಿಮ್ಗೆ ನಾ ಕೇಳ್ರಿ ಅಧ್ಯಕ್ಷರೇ, ನಾ ಸಲಹೆ ಹುಬ್ಬಳ್ಳಿ ಪೊಟೆನ್ಶಿಯಲ್ ಇದೆ, ಕಲಬುರಗಿ ಪೊಟೆನ್ಶಿಯಲ್ ಇದೆ. ಆ ಬಿದರ್ಗೆ ಒಂದು ವಿಮಾನ ಚಾಲು ಮಾಡಿದ್ರೆ ಅದನ್ನು ಬಂದ್ ಮಾಡಿಬಿಟ್ರು. ಈಗ ನಾ ಹೇಳೋದೇನಂದ್ರೆ, ಇವತ್ತು ನಾವು ದಿಲ್ಲಿಗೆ ಹೋಗ್ಬೇಕಾದ್ರೆ ಹುಬ್ಬಳ್ಳಿಗೆ ಬರ್ತೀವಿ, ದಿಲ್ಲಿಗೆ ಹೋಗ್ಬೇಕಾದ್ರೆ ಬೆಳಗಾವಿಗೆ ಬರ್ತೀವಿ. ಬರೀ 8 ರಿಂದ 9 ಸಾವಿರ ರೂಪಾಯಿದಾಗ ನಾವು ದಿಲ್ಲಿ ಮುಟ್ತೀವಿ ಅಧ್ಯಕ್ಷರೇ. ನಾವೇನಾದ್ರು ಬೆಂಗಳೂರಿನಿಂದ ದಿಲ್ಲಿ ಹೋಗ್ಬೇಕಾದ್ರೆ 15,000 18,000 ಒಳಗೊಮ್ಮೆ 80,000 ಹೋಗಿರ್ತದೆ. ಅದಕ್ಕೆ ನಾವು ವಿನಂತಿ ಮಾಡ್ಕೋದೇನಂದ್ರೆ, ಹುಬ್ಬಳ್ಳಿ ಮತ್ತು ಬೆಳಗಾವಿ ಎರಡೂ ಡೆವಲಪ್ ಮಾಡಿ, ಎರಡು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಿದ್ರೆ ಅರ್ಧ ಏನ್ ಪ್ಯಾಸೆಂಜರ್ ಅದಲ್ಲ ಈ ಕಡೆ ಸರಿದು ಬಿಡ್ತಾರೆ. ನಾವು ನೋಡಿ ಇವತ್ತು ಬಿಜಾಪುರ ಏರ್ಪೋರ್ಟ್ ಮಾಡ್ಯಾರ, ಅದು ಏನೋ ಇನ್ನೂ ತನ ಓಪನಿಂಗ್ ಮಾಡ್ಲಾಗ್ತಾ ಇರಲಿಲ್ಲ. ಅಲ್ಲಿ ಅಧ್ಯಕ್ಷರೇ ಸುಮಾರು 1800 ಇವರೇ ನಮ್ಮ ಸಚಿವರು ಅದಾರಲ್ಲ, ಇವರೇ ಅಲ್ಲಿ ಸುಮಾರು 73ರಲ್ಲಿ ಅಧ್ಯಕ್ಷರೇ ಅದು ಏನು ವಿಮಾನ ನಿಲ್ದಾಣ ಮಾಡಿದಾಗ ಸುಮಾರು 1483 ಎಕರೆ ನೀವು ಮೊದಲು ಒಂದು ನೋಟಿಸ್ ಕೊಟ್ಟಿರಿ. ಕೊಟ್ಟೀಗ ಅವರಿಗೆ ಜಮೀನು ಮಾಡ್ಲಕ್ಕೆ ಬರೋದಿಲ್ಲ, ನೀವು ಅದನ್ನ ಇದನ್ನು ಮಾಡಕ್ ಅವ್ರಿಗೆ ಬಿಟ್ಟುಕೊಳ್ಳಕ್ತಾ ಇರಲಿಲ್ಲ. ಎಷ್ಟಂದ್ರೆ 1870 ಎಕರೆ ಬುರ್ನಾಪುರ ಮತ್ತು ಮದಮಾಯಿ ಗ್ರಾಮದ್ದು 3ನೇ ಹಂತದ ಹೆಚ್ಚುವರಿಗಾಗಿ 1870 ಎಕರೆ ಜಮೀನು ಪ್ರಾಥಮಿಕ ಅಧಿಸೂಚನೆ ಭೂ ಸ್ವಾಧೀನಪಡಿಸಿಕೊಳ್ಳಲು 2010ರಲ್ಲಿ ರೈತರಿಗೆ 28(1) ಸೆಕ್ಷನ್ ಪ್ರಕಾರ ನೋಟಿಸ್ ನೀಡಿ ಕಲಂ 28(3) ಆಕ್ಷೇಪಣೆಗಳ ವಿಚಾರಣಾ ನೋಟಿಸ್ ಜಾರಿ ಮಾಡಲಾಗಿದೆ.
16 ವರ್ಷಗಳಾದರೂ ಈವರೆಗೆ ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಪರಿಹಾರ ನೀಡಿರುವುದಿಲ್ಲ. ಬಿಟ್ಟುಬಿಡ್ರಿ, ನಮಗೆ ಇದು ಬೇಡಪ್ಪ ಅಂತ ಹೇಳಿ ಬಿಟ್ಬಿಡ್ರಿ. ಪಾಪ ರೈತರಿಗೆ ನೀವು ಬಿತ್ತಲಾಕ್ ಬೇಡ ಕೊಡಲಾಗಿರಿ, ಪಾಪ ಅವ್ರು ವಾಟ್ನಿ ಮಾಡ್ಕೊಳಕ್ ಕೊಡಲಾಗಿರಿ, ಮಾರಾಟ ಮಾಡ್ಲಾಕ್ ಕೊಡಲಾಗಿರಿ. ನೀವು ಕ್ರಮ ತಗೋರಿ ಜಲ್ದಿ ಎಂ ಬಿ ಮುಂದುವರಿಸಿ. ಅದ್ರ ಜೊತೆಗೆ ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಅದನ್ನ ಹಾಸನಕ್ಕೆ ಹೋಯ್ತು. ಹಾಸನಕ್ಕೆ ಯಾರು ಒಯ್ದ್ರು ಅನ್ನೋದು ನಾ ಏನು ಹೇಳೋದು ಬೇಕಾಗಿಲ್ಲ. ಮುಂದಕ್ಕೆ ಹೋಗ್ಲಿ. ಅಲ್ಲಿಂದ ಕರ್ನಾಟಕ ಏಕೀಕರಣ ಸಂಬಂಧ ಕರ್ನಾಟಕ ಜನಸಂಖ್ಯೆ 2.5 ಕೋಟಿ ಇತ್ತು. ಈ ರಾಜಧಾನಿ ಬೆಂಗಳೂರು ಎಲ್ಲ ನಾವು ಅಲ್ಲೇ ಹೋಗ್ಬೇಕು. ಹೆಂಗಾಗ್ಬಿಟ್ಟಿದೆ ಅಂದರೆ ಬೆಂಗಳೂರಕ್ಕೆ ಎಲ್ಲ ಕೆಲಸಕ್ಕೂ ಅಲ್ಲಿ ಹೋಗುವಂಥದ್ದು. ಅದನ್ನು ಕಡಿತ ಮಾಡಿ ಈ ಒಂದು ಸುವರ್ಣಸೌಧ ಇಲ್ಲಿ ಕೆಲವೊಂದು ಇಲಾಖೆಗಳನ್ನ ತೆಗೆದ್ರೆ ನಮ್ಮ ಜನರಿಗೆ ಬೆಳಗಾವಿಗೆ ಬಂದು ಕೆಲಸ ಮಾಡೋಷ್ಟು ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋರು ಅಲ್ಲಿ ಮುಖ್ಯಮಂತ್ರಿ ಭೇಟಿ ಆಗ್ಲಕ್ಕೆ ಹೋಗಿದ್ರು. ನಾಗ್ಪುರಕ್ಕೆ ಒಂದು ರಾಜಧಾನಿ ಮಾಡ್ಯಾರ, 2ನೇ ರಾಜಧಾನಿ. ಅಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳು ಕಚೇರಿಗಳದಾವು, MLAಗಳ ಇದು ಅದಾವು, ಹಾಸ್ಟೆಲ್ ಅದ. ಅದ್ರ ಜೊತೆಗೆ ಮುಖ್ಯಮಂತ್ರಿಗಳ ಮನೆ ಕಟ್ಟಿದ್ದಾರೆ. ಪೂರ್ಣ ಪ್ರಮಾಣದ ರಾಜಧಾನಿಯನ್ನ ಇವತ್ತು ಮಹಾರಾಷ್ಟ್ರದವರು ಮಾಡಿದ್ದಾರೆ. ನಮ್ಗೆ ಯಾಕೆ ಮಾಡೋದಾಗಲಾಗೈತಿ? ನಾಗ್ಪುರ ಅಲ್ಲಿಂದ ಸೆಕೆಂಡ್ ಸಿಟಿ. ಬರೀ ಮುಂಬೈಯನ್ನೇ ಅವರು ಬೆಳವಣಿಗೆ ಮಾಡಲಿಲ್ಲ, ಇವತ್ತು ನಾಗ್ಪುರನ ಬೆಳೆಸಿದ್ರು. ಅದೇ ರೀತಿ ಪುಣೆ ಬೆಳೀತು. ಈ ರೀತಿ ನೋಡ್ರಿ ಅಧ್ಯಕ್ಷರೇ, ಇವತ್ತು ದ್ರಾಕ್ಷಿ ಅಲ್ಲಿ ಬೆಳೀತಾರೆ ಅಧ್ಯಕ್ಷರೇ, ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಬೆಳೀತಾರೆ. ದ್ರಾಕ್ಷಿಯ ಕಚೇರಿ ಸಹಿತ ಬೆಂಗಳೂರಿನಲ್ಲೇ. ನಾವು ಬಿಜಾಪುರ ತೊಗೊಂಡು ಬರ್ಬೇಕಂತೇಳಿ ಪತ್ರ ಕೊಡ್ತೀವಿ, ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಿ. ಎಲ್ಲ ಮುಖ್ಯಮಂತ್ರಿ ಕೆಲಸ ಕಲ್ತು ಬಿಟ್ಟಾರೆ. ಅದು ಕೆಲವೊಂದು ಮುಖ್ಯಮಂತ್ರಿಗಳು ಅವ್ರು ಬರೀದಿಲ್ಲ, ಅವ್ರ ಕೈಯಾಗ ಹಿಂದೆ ಬಂದಿರ್ತಾನೆ, ಪರಿಶೀಲಿಸಿ ಅದು ಅಲ್ಲೇ. ಅದೇ ರೀತಿ ಅಧ್ಯಕ್ಷರೇ, ಇವತ್ತು ನಾವು ಬಸ್ಸುಗಳು ಎಲ್ಲ ಮೋಡ್ಕಾ ಬಸ್ಸುಗಳು ಉತ್ತರ ಕನ್ನಡ ಟಯರ್ ಇಲ್ಲಾರ್ದು ಹಿಂಗೆ ಅಳಗಾಡ್ಕೋತ ಹೋಗೋದು. ಅದು ನಾನು ಬಿಜಾಪುರನಿಂದ ಜಮಖಂಡಿಗೆ ಹೋಗ್ತೈತೋ ಏನು ಅಥಣಿಗೆ ಹೋಗ್ತೈತೆ ಗೊತ್ತಾಗೋದಿಲ್ಲ, ಹಿಂಗೆ ಹೋಗ್ತದ. ಎಲ್ಲ AC ಹವಾನಿಂದ ಸುಖವಿಹಾರಿ ಎಲ್ಲ ಈ ಕಡೆ ದಕ್ಷಿಣ ಭಾರತ, ದಕ್ಷಿಣ ಕರ್ನಾಟಕದವ್ರಿಗೆ. ಅಲ್ಲಿ ಮೊಡ್ಕಾದಾಗ ನಾವು ಬರ್ಬೇಕು, ಹಿಂಗೆ ಅಳಗಾಡ್ಕೋತ. ಒಂದು ನಮ್ಗೆ ಕೊಡ್ಬೇಕಾದ್ರೆ ಲಾಸ್ಟ್ ಡೇ ಇದೆ, ಅಲ್ಲಿ ಬಾದಾಗಿದ್ದು ಇಲ್ಲಿ ಕಳಿಸ್ತಾರೆ. ಮುಂದಕ್ಕೆ ಹೋಗುವ. ಅಲ್ಲಿ ಆಗಿದ್ದನ್ನೇ ಮತ್ತೊಂದು ಬಣ್ಣ ಹೊಡಿತಾರೆ, ಹೊಡೆದು ಕಳಿಸ್ತಾರೆ. ಈ ರೀತಿ ಯಾವ ಕ್ಷೇತ್ರದಲ್ಲಿ ಹೋದ್ರು ಅಧ್ಯಕ್ಷರೇ, ಇವತ್ತು ಪ್ರವಾಸೋದ್ಯಮ ಬಾದಾಮಿ ಇದೆ, ಬಿಜಾಪುರ ಇದೆ, ಕೂಡಲ ಸಂಗಮ ಇದೆ, ಎಂತಿಂಥ ಪ್ರವಾಸಿ ಕೇಂದ್ರ ಅದಾವ ನಮ್ಮಲ್ಲಿ. ಬೆಳಗಾವಿ, ಸಂಗೊಳ್ಳಿ ರಾಯಣ್ಣನ ಒಂದು ನಂದಗಢ, ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಕ್ಕೋಡಿಗೆ ಬಂದು 2 ದಿವಸ ಇದ್ದು ಒಂದು ನ್ಯಾಯಾಲಯದಲ್ಲಿ ಏನೋ ವಾದ ಮಾಡಿ ಹೋದಂಥ ಪುಣ್ಯಭೂಮಿ ಇದೆ ಬಿಜಾಪುರ್ನಲ್ಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬಂದಂಥ ಕ್ರೀಡಾಂಗಣಕ್ಕೆ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಒಂದು ಸ್ಲಮ್ನಾಗಿದ್ದು ಹೋಗಿದ್ರು, ಅದನ್ನು ನಾವು ಅಭಿವೃದ್ಧಿ ಮಾಡಿದ್ವಿ. ಇವತ್ತು ನೀವು ಏನು ಗಾಂಧಿಯವ್ರದ್ದು ಏನೋ ಮಾಡ್ಲಕತ್ತೀರಿ ಇಲ್ಲಿ ಬೆಳಗಾವದಾಗ, ಅದೇ ಮಾದರಿಯಲ್ಲಿ ನಾನು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮರಣಾರ್ಥ ಇಲ್ಲಿ ದೊಡ್ಡ ಕಾರ್ಯಕ್ರಮ ಆಗಬೇಕು ಅನ್ನೋ ಒತ್ತಾಯವನ್ನು ಮಾಡಿ. ಯಾಕಂದ್ರೆ ಈ ದೇಶದ ಸಂವಿಧಾನ ಆ ವ್ಯಕ್ತಿ ಅವ್ರಿಗೆ ಏನು ಈಗ ನೀನು ಹೇಳಿದ್ರು, ಒಬ್ಬರು ಸಲಹೆ ಕೊಟ್ಟರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಮಹಾತ್ಮ ಗಾಂಧಿ ಸಮನಾಗಿ ಹಾಕ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ ಬಂದು. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಜವಾದಂಥ ಅವ್ರ ವಿಚಾರಗಳನ್ನ ಜನರಿಗೆ ಮುಟ್ಟಿಸುವಂಥ ಕೆಲಸ ನಮ್ಮ ಸರ್ಕಾರ ಮಾಡಬೇಕು ಅನ್ನೋಂಥದ್ದನ್ನ ವಿನಂತಿ ಮಾಡ್ತೀನಿ ಅಧ್ಯಕ್ಷರೇ. ನಾನು ಹೇಳೋದು ಇಷ್ಟೇ, ಎಲ್ಲ ರಂಗದಲ್ಲಿ ಇವತ್ತು ವಿದ್ಯುತ್ ಆಯ್ತು. ಇವತ್ತು ಸ್ಪೀಕರ್ ಏನ್ ಬಿಡ್ರಿ, ಅವ್ರ ಪಾಪ ಒಮ್ಮೆ ಯಾರನ್ನ ಮಂತ್ರಿ ಮಾಡಬಾರ್ದಾಗಿ ಕೂಡಿಸ್ತಾರಟ್ಟೆ. ಆಯ್ತು, ಮುಂದಕ್ಕೆ ಹೋಗುವ. ಅದಕ್ಕೆ ಅಧ್ಯಕ್ಷರೇ ನಾ ಹೇಳುವುದು ಏನಂದ್ರೆ, ಎಲ್ಲ ನಮ್ಮ ಪಾರ್ಟಿಯಾಗೂ ಹಂಗೆ ಅಧ್ಯಕ್ಷರೇ, ಯಾರನ್ನಾರೇ ಮಂತ್ರಿ ಮಾಡಬಾರ್ದು ಅಂತಂದ್ರೆ ಸ್ಪೀಕರ್ ಮಾಡಿ. ಈಗ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಮಾಡುವ. ಕುಳಿತುಕೊಳ್ಳಿ ಅಂತ ಹೇಳಿ ಮಾಡ್ಕೊತ ಕೂತ್ಬಿಡ್ರು ಬನ್ನಿ. ಅದಕ್ಕೆ ಅಧ್ಯಕ್ಷರೇ ಪಾಪ ನೀವು ಒಳ್ಳೆಯರದಿ, ನೀವು ಆರೋಗ್ಯ ಮಂತ್ರಿ ಇದ್ದಾಗ ಒಳ್ಳೆ ಕೆಲಸ ಮಾಡ್ರಿ, ನಗರಾಭಿವೃದ್ಧಿಯಾಗೂ ಒಳ್ಳೆ, ನಮ್ಗೆಲ್ಲ ಗೊತ್ತಿದೆ. ನಾವು BJP MLA ಇದ್ರು ಸಹ ನಮ್ಮ ಜಿಲ್ಲೆಗೆ ನನ್ನ ಮಹಾನಗರ ಕೊಡುವಂಥ ಅನುದಾನ ಚರ್ಚೆ ಆದಾಗೆ ನೋ ಪಕ್ಷ ನೋಡಬಾರ್ದು, ಕೊಡಬೇಕು ಅಂತ ಹೇಳಿದ್ರು. ನಮ್ಮ ಕಮಿಷನರ್ ಹೇಳ್ತಾ ಇದ್ರು ನಮ್ಮ ಬಿಜಾಪುರ. ಅದಕ್ಕೆ ನಿಮ್ಮ ಬಗ್ಗೆ ನಮ್ದು ಅಪಾರ ಗೌರವ ಇದೆ, ಅದ್ರಾಗೇನು ಎರಡು ಮಾತಿಲ್ಲ. ಯಾಕಂದ್ರೆ ಪಾಕಿಸ್ತಾನದ ಘೋಷಣೆ ಕೂಗಿದಾಗ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರಿ. ನಿಜವಾಗಿಯೂ ನಿಮ್ಮಂತ ಜನ ಹೆಚ್ಚಾದ್ರೆ
ಭಾರತಕ್ಕೆ ಭಯೋತ್ಪಾದಕರ ಸಂಖ್ಯೆ ಕಡಿಮೆ ಆಗ್ತದೆ ಅನ್ನೋ ಮಾತನ್ನ ನಾ ಹೇಳಕ್ ಬಯಸ್ತಾ ಇದ್ದೀನಿ ಅಧ್ಯಕ್ಷ. ಮುಂದಕ್ಕೆ ಹೋಗುವ ಅದಕ್ಕೆ ಒಳ್ಳೆ ಸ್ಪೀಕರ್ ಅಲ್ಲ ಅಧ್ಯಕ್ಷರೇ, ಒಳ್ಳೆ ಸ್ಪೀಕರ್ ಕೂಡ ಅದಿರಿ ಅಂತ ಹೇಳ್ರಿ. ಒಳ್ಳೆ ಸ್ಪೀಕರ್ ಕೂಡ ಕೆಲಸ ಮಾಡ್ತಾ ಇದಾರ. ಯಾರು ಇನ್ಮೇಲೆ ಅವ್ರ ಬಗ್ಗೆ ಅಪಸ್ವರ ಎತ್ಬೇಡ್ರಿ. ಆ ಕಡೆ ಹೆಚ್ಚಿಗೆ ಒತ್ತು ಕೊಡ್ತೀರಿ, ಈ ಕಡೆ ಹೆಚ್ಚಿಗೆ ಪ್ರಸಾದ್ ಅಬ್ಬಯ್ಯಗೆ ಏನಾದ್ರು ವಿಶೇಷ ಅಧಿಕಾರ ಕೊಟ್ಟರೆ ಕಾಂಗ್ರೆಸ್ ಪಾರ್ಟಿ ನನ್ನ ಬಗ್ಗೆ ಚರ್ಚೆ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಬಗ್ಗೆ ನಮ್ಮ ಕೋನ್ ರೆಡ್ಡಿ ಅವರು ಮೊದಲೇ ಹೇಳ್ಯಾರ, ಮುಂದಕ್ಕೆ ಹೋಗುವ. ಯತ್ನಾಳ್ ಅವರು ಯಾರದೇ ತಪ್ಪಿದ್ರು ತಪ್ಪತ್ ಹೇಳ್ತಾರ. ಅಷ್ಟು ಸಾಮರ್ಥ್ಯ ಯತ್ನಾಳ್ಗಿದೆ. ಪ್ರಸಾದ್ ಅಬ್ಬಯ್ಯ ಅವರಿಂದ ಏನು ಕಲಿಬೇಕಾಗಿಲ್ಲ. ಮುಂದಕ್ಕೆ ಎಲ್ಲಿ ಹೋಗುವ. ಅನ್ಯಾಯ ಆಗಿದೆ ಅದನ್ನ ಹೇಳಬೇಕಾಗ್ತದೆ. ಆಯ್ತು, ಎಲ್ಲಿ ಒಳ್ಳೇದಾಗಿದೆ ಅದನ್ನ ಹೇಳಬೇಕಾಗ್ತದೆ. ಓಕೆ. ಬರೇ ನೆಗೆಟಿವ್ ಮಾತಾಡಿದ್ರು ಜನ ಒಪ್ಪುದಿಲ್ಲ. ಸರಿ, ಬರೇ ಪಂಪ್ ಹೊಡಿ ಕೆಲಸ ಮಾಡಿದ್ರು ನೀವು ನಿಮ್ ಪಾರ್ಟಿಯವ್ರ ಮಾತ್ರ ಕೇಳಂಗಿಲ್ಲ, ನಮ್ಮ ಮಾತೇನು ಕೇಳ್ತೀರಿ? ಹೋಗಲಿ ಒಂದ ಸೂಲಿ ಕೇರಿಸಿದಾರೆ ಕುಡಿದ ಸಂಗಮ ಅನ್ನಂಗ ದಿನ ಪಂಪ್ ಹೊಡಿ ಮುಂದಕ್ಕೆ ಕೆಲವು ಮಂದಿ ಮಾಡ್ತಿರ್ತಾರೆ. ಹೋಗಿ ಪಂಪ್ ಹೊಡೆದು ಬರ್ಸಿರ್ತಾರೆ. ತಕ್ಷಣ ಕೈಗೊಳ್ಳಿ 50 ಕೋಟಿ ಬಿಡುಗಡೆ ಮಾಡೋದು ಅಂತ ನಾ ಯಾರ ಬಳಿ ಹೋಗಿಲ್ಲ. ಆಯ್ತು, ಸುಮ್ಮನೆ ನನ್ನ ಮ್ಯಾಗ ಅಪೋದ ನೀವು ಕಾಂಗ್ರೆಸ್ ಏಜೆಂಟ್ ಅಂತ ಕರೀತಾರೆ. ನಾ ಯಾವ ಏಜೆಂಟ್ರು ಅಲ್ಲಕಲ್ಲಿ ಯಾರ ಬಳಿ ಹೋಗಿ ವೈಯಕ್ತಿಕ ಏನೋ ಕೇಳಿಲ್ಲ. ಇವತ್ತಿಲ್ಲೇ ಪ್ರಿಯಾಂಕಾ ಖರ್ಗೆ ಅವರದಾರ ಅಧ್ಯಕ್ಷರೇ, ಡಾಕ್ಟರ್ ಶರಣ್ ಪ್ರಕಾಶ್ ಎಲ್ಲ ಇದ್ದಾರೆ. ನೀವು ಇಡೀ ರಾಜ್ಯದಲ್ಲಿ ಅಧ್ಯಕ್ಷರೇ ವೀರೇಂದ್ರ ಪಾಟೀಲ್ರ ಪ್ರತಿನಿಧಿಸಿದಂತ ಕ್ಷೇತ್ರ ಚಿಂಚೋಳಿ ಎಷ್ಟು ಹಿಂದುಳಿದಿದೆ ಅಂದ್ರೆ ಅಧ್ಯಕ್ಷರೇ, ಡಾಕ್ಟರ್ ನಂಜುಂಡಪ್ಪ ವರದಿ ಪ್ರಕಾರ 175ನೇ ಸ್ಥಾನ. ಶಿಶುಗಳ ಮಾರಾಟ ಮಾಡುವಂಥದ್ದು, ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಜನಾಂಗದವ್ರು ಇರುವಂಥ ಕ್ಷೇತ್ರ ಅಧ್ಯಕ್ಷರೇ. ಅಲ್ಲಿ ಜನ ನನಗೆ ಬಂದು ಕೈ ಮುಗಿದು ನೀವು ಒಂದು ಸಕ್ಕರೆ ಕಾರ್ಖಾನೆ ಮಾಡ್ಬೇಕಂತೇಳಿ ವಿನಂತಿ ಮಾಡ್ಕೊಂಡ ಮ್ಯಾಗ ನಾನು ಹೋಗಿ ಸುಮಾರು 1000 ಕೋಟಿ ರೂಪಾಯಿ ಹಾಕಿ ಒಂದು ಮಾದರಿಯಾದಂಥ ಸಕ್ಕರೆ ಕಾರ್ಖಾನೆ ಮಾಡಿದ್ದೀನಿ. ಸುಮಾರು 5000 ಟನ್ ಕಬ್ಬು ನುರಿಸೋಂಥದ್ದು, ಸುಮಾರು 4.5 ಲಕ್ಷ ಲೀಟರ್ ಇಥನಾಲು, 40 ಮೆಗಾವಾಟ್ ಕೋ ಜನರೇಷನ್. ಅಧ್ಯಕ್ಷರೇ, ಇವತ್ತು ಪೊಲ್ಯೂಷನ್ ಬೋರ್ಡ್ನವರು ಎಷ್ಟು ಸಕ್ಕರೆ ಕಾರ್ಖಾನೆಗಳಲ್ಲಿ ಎಲ್ಲ ಅನಿಯಮಿತ, ಅಲ್ಲಿ ಸಿಮೆಂಟ್ ಕಾರ್ಖಾನೆಗಳು ಹೋಗಿ ದೂಸದಿಂದ ಕ್ಯಾನ್ಸರ್ ಆಗ್ತದೆ, ಅಲ್ಲೆಲ್ಲೂ ಅವರು ಇನ್ಸ್ಪೆಕ್ಷನ್ ಮಾಡೋದಿಲ್ಲ. ದಿನಾಲೂ ನಮ್ಮಲ್ಲಿ ಬರ್ತಾರೆ, ದಿನಾಲೂ ಒಂದು ನೋಟಿಸ್ ಕೊಡ್ತಾರೆ. ಅಷ್ಟೇ ಅಲ್ಲ ಅಧ್ಯಕ್ಷರೇ, ಕರ್ನಾಟಕ ಹೈಕೋರ್ಟ್ ಹೇಳಿದೆ 4 ವಾರನಲ್ಲಿ ಅವರಿಗೆ CFO ಕೊಡಬೇಕಂತೇಳಿ. ಆದರೆ ರಾಜಕೀಯ ಗುರಿ ಇಟ್ಕೊಂಡು ಯಾರು ನನ್ನ ಕಾಂಗ್ರೆಸ್ ಏಜೆಂಟ್ ಅಂತ ಕರೀತಾರಲ್ಲ, ಆ ರಾಜಕೀಯ ಗುರಿ ಇಟ್ಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ಮೊಂಡ ವಾದ ಮಾಡ್ಕೊಟ್ಟು ಕೂತಿದ್ದಾರೆ. ಹಂಗಾದರೆ ನೀವು ನಮ್ಮ MB ಪಾಟೀಲ್ ಹೋಗಿದ್ರು ವಿದೇಶಕ್ಕೆ, ಅಮೇರಿಕಕ್ಕೆ ಹೋಗಿದ್ರು, ಮನೆ ನೋಡಿದೆ ಅವ್ರು ಯಾವ ಕೈಗಾರಿಕೆಗಳಿಗೆ ಅಟ್ಯಾಕ್ ತೊಗೊಂಡು ಬಂದಾರ್ತಾರೆ. ಒಂದು ಯಾವುದೋ ಒಂದು ಕಂಪನಿದು ಬರೀ ಫಾರಿನ್ ಮಿನಿಸ್ಟರ್. ಆಯ್ತು, ಮುಂದಕ್ಕೆ ಹೋಗುವ. ಮುಂದಕ್ಕೆ ಹೋಗ ಮಾತಾಡ್ಬೇಕಲ್ಲ. MB ಪಾಟೀಲ್ರನ್ನ ಇಂಡಸ್ಟ್ರಿ ವಿತ್ ಫಾರಿನ್ ಮಿನಿಸ್ಟರ್. ಆಯ್ತು, ಒಳ್ಳೆ ಕೆಲಸ ಫಿನಿಶ್ ಆಯ್ತಾ? ಅಶ್ವಥ್ ನಾರಾಯಣ ಒಳ್ಳೆ ಕೆಲಸ ಮಾಡ್ತಾರೆ. ಅವ್ರಿಗೇನು ಮಂತ್ರ ಕೊಟ್ಟಿರಿ ಎತ್ತಲ ಮುಗೀತಲ್ಲ. ಮಾಡಿಬಿಟ್ರೆ ಅಶ್ವಥ್ ನಾರಾಯಣ ಬೆಲ್ಲ ನಿಮ್ಗೆ ಮಾತಾಡಿ ಮಾಡಿದ್ರಂದ್ರೆ ಅಶ್ವಥ್ ಬೆಲ್ಲದವ್ರೆ. ಅಧ್ಯಕ್ಷರೇ, ನಾನು ಹೇಳ್ತಾ ಇದ್ದೀನಿ, ಆಯ್ತು, ಮುಗಿಸಿ. ಇದು ರಾಜಕೀಯ ಮಾಡಬೇಡ್ರಿ. ಆಯ್ತು, ನೀವು ರಾಜಕೀಯ ಮಾಡೋದಿದ್ರ ನಮ್ಮ ಜೋಡೆ ಎದುರಿಸಿ. ನಾವು ಪ್ರಿಯಾಂಕಾ ಖರ್ಗೆ ಟೀಕೆ ಮಾಡ್ತೀವಿ, ನಮ್ಮ ಪಕ್ಷದ ನಾಯಕರನ್ನ ಏನಾದ್ರೂ ಅವರು ಹೀನಾಗಿ ಬೈದ್ರೆ ನಾವು ಬೈತೀವಿ. ಚುನಾವಣೆ ಬಂದಾಗ ಜನ ಏನು ಆಶೀರ್ವಾದ ನೋಡ್ರಿ ಅಧ್ಯಕ್ಷರೇ, ನಾನು ಭಾಳ ನೋವಾಗ್ತದೆ. ಇಲ್ಲೇ ನಮ್ಮ ಶಾಸಕರಾದ ಅವಿನಾಶ್ ಜಾಧವ್, ನಮ್ಮ ಸಿದ್ದು ಪಾಟೀಲ್, 370 ಹಳ್ಳಿಗಳು. ಡಾಕ್ಟರ್ ಶರಣ್ ಪ್ರಕಾಶ್ ರೇ 370 ಹಳ್ಳಿಯೊಳಗೆ 20 ಲಕ್ಷ ಟನ್ ಕಬ್ಬು ಬೆಳೆದಾರೆ. ಇವತ್ತು ಬೀದರ್ ಕಲಬುರಗಿ ಜಿಲ್ಲೆಯಲ್ಲಿ ಇನ್ನೂ ತನಕ ಕಬ್ಬಿನ ರೇಟ್ ಫಿಕ್ಸ್ ಮಾಡ್ಲಿಕ್ಕೆ ತಯಾರಿಲ್ಲ. 2600 ಕೊಡ್ತಿರೋ, 3000 ಕೊಡ್ತಿರೋ, 2700 ಕೊಡ್ತೀರಿ. ಆ ಜಲವಸ್ತುಗಳು ಏನ್ ಮಾಡ್ಲಿಕ್ಕತ್ತಾರ ಗೊತ್ತಿಲ್ಲ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು. ಯಾಕೆ ಅಲ್ಲಿ ಬೆಲೆ ನಿಗದಿ ಆಗ್ತಾ ಇಲ್ಲ? ಇವತ್ತು DC ಅವ್ರ ಕಡೆಯಿಂದ ಒಂದು ಅಲಾಟ್ಮೆಂಟ್ ಮಾಡಿದ್ರು ನಮ್ಮ 370 ಹಳ್ಳಿದು ಕಬ್ಬು. ಅಧ್ಯಕ್ಷರೇ, 20 ಲಕ್ಷ ಟನ್ ಕೃಷಿ ಮಾಡ್ಲಿಕ್ಕೆ ಆಗ್ತದೆ. ಇವತ್ತು ರೈತರ ಆತ್ಮಹತ್ಯೆ ಮಾಡ್ಕೋ ಪರಿಸ್ಥಿತಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ನಾವೆಲ್ಲ ವಿನಂತಿ ಮಾಡ್ಕೊಂಡು ನಾವು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಶರಣ್ ಪ್ರಕಾಶ್ ನೋಡೋದು ಹೇಳಿದೆ, ನೋಡ್ರಪ್ಪ ರೈತರ ಸಲುವಾಗಿ ಮಾಡೀವಿ, ಇದು ಭಾಳ ದೊಡ್ಡ ತಪ್ಪು ಮಾಡೀವಿ. ನೀವು ಅದನ್ನು ರಾಜಕೀಯ ದ್ವೇಷ ಈ ರೀತಿ ಮಾಡಿದ್ರೆ ನಿಮ್ಮ ಕಾರ್ಖಾನೆಗಳು, ನಿಮ್ಮ ಕಾಂಗ್ರೆಸ್ನಾಗ ಇರೋರು ರಗಡಿ ಕಾರ್ಖಾನೆಗಳು ಅದಾವು. ನಿಮ್ಮಲ್ಲಿ ಪೊಲ್ಯೂಷನ್ ಅದು ಎಲ್ಲ ನಿಯಮಗಳನ್ನು ಪಾಲಿಸಿರಿ.
ನಾಳೆ ನಮ್ಮ ಅಧ್ಯಕ್ಷರೇ ಸರ್ಕಾರ ಒಂದ್ ನಿಮಿಷ ಕೊಡುತ್ತೆ. ಈಗ ದಯವಿಟ್ಟು ನೀವು ಅದನ್ನ ಈ ರೀತಿ ನೋಡ್ರಿ. ಆರೋಪ ಮಾಡಕ್ ಹೋಗ್ಬೇಡಿ. ನಾವು ರೈತರ ಪರವಾಗಿ ಇದ್ದವ್ರು ಇದ್ದೀವಿ. ಏನ್ ರೈತರ ಪರವಾಗಿದ್ದೀರಿ? ಒಬ್ಬರು ಬಾಯ್ ತುಟಿ ಪಿಟಕಲ್ಲಿಲ್ಲ. ಇಲ್ಲ ಮಾನ್ಯ ನೀವೆಲ್ಲ ಅಧ್ಯಕ್ಷರೇ, ದೊಡ್ಡ ದೊಡ್ಡ ಮಾತು ಹೇಳ್ತೀರಿ. ಮಾನ್ಯ ನೀವು ಇಬ್ರು ಅಧ್ಯಕ್ಷರೇ, ಏನ್ ಮಾಡಿದ್ರಿ? ನೀವು ಈ ರೀತಿ ಹೇಳಿದ್ರೆ ನಿಮ್ ಇಬ್ಬರು ಅನ್ನೋದಲ್ಲ ಅಧ್ಯಕ್ಷರೇ. ಇವ್ರು ಪರ್ಮಿಷನ್ ತಗೊಂಡಿದ್ರೆ ಪೊಲ್ಯೂಷನ್ ಬೋರ್ಡ್ ಅವ್ರು ಯಾಕೆ ಹೈಕೋರ್ಟ್ನಲ್ಲಿ ಈಗ ಹೈಕೋರ್ಟ್ನಲ್ಲಿ ಪರವಾಗಿ ಆದ್ರೂ ಕೂಡ ರೈತರ ವಿರೋಧವಾಗಿ ರಾಜಕೀಯ ಕಾರಣಕ್ಕಾಗಿ ಅಧ್ಯಕ್ಷರೇ, ಈಗ ಒಂದ್ ನಿಮಿಷ, ಯಾರಾದ್ರೂ ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ಈಗ ಸರಿಯಲ್ಲ. ಅಧ್ಯಕ್ಷರೇ ಒಂದ್ ನಿಮಿಷ ಸರ್, ಇಲ್ಲಿ ಕೇಳಿ ಸಭಾಧ್ಯಕ್ಷರೇ, ಅಧ್ಯಕ್ಷರೇ, ಇವರು ಕಾರ್ಖಾನೆ ಚಾರ್ಜ್ ಮಾಡಿದ್ದಾರೆ. ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ಲೇಬೇಕಾಗುತ್ತೆ. ಅವ್ರು ಈಲ್ಡ್ ಆಗ್ಬೇಕು. ನಮ್ಮ ಹೆಸರು ಹೇಳಿದಿರಿ, ನಮ್ಗೆ ಈಲ್ಡ್ ಆಗ್ಬೇಕಲ್ಲ. ತಾವು ಹಿರಿಯ ಸದಸ್ಯರಿದ್ದೀರಿ. ಮಾನ್ಯ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಉತ್ತರ ಕರ್ನಾಟಕ ಮುಂದುವರೆ. ಉತ್ತರ ಕರ್ನಾಟಕ ಐ ವಾಂಟ್ ಟು ಸ್ಪೀಕ್. ನಮ್ಮ ಪೊಲ್ಯೂಷನ್ ಬಗ್ಗೆ ಮಾತಾಡ್ತಿದ್ರಲ್ಲ, ಹೈಯೆಸ್ಟ್ ಪೊಲ್ಯೂಷನ್ ಆಗ್ತಿರೋದು ಎಲ್ಲಿ? ನಿಷೇಧ ಮಾಡಬೇಕು. ನಿಷೇಧ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದಾರೆ? ಏನ್ ಮಾಡ್ತಾ ಇದ್ದೀವಿ? ತಂದು ಮಾಡಿದ ಇಶ್ಯೂ ಬಿಗ್ಗೆಸ್ಟ್ ಪೊಲ್ಯೂಟರ್. ಚಿಂಚಾಳಿ ಇಶ್ಯೂ ಏನಿದೆ He has named me, so I have ವೀರೇಂದ್ರ ಪಾಟೀಲ್ ಕ್ಷೇತ್ರದ ಬಗ್ಗೆ ನಾ ಮಾತಾಡಕತ್ತೀನಿ. ಮಾನ್ಯ ಅಧ್ಯಕ್ಷ ಕೇಳಿ. ಅವರು ನನಗೆ ಫೋನ್ ಮಾಡಿದ್ರು, ಇಲ್ಲ ಅಂತ ಹೇಳಲ್ಲ. ಅವರು ನನಗೆ ಫೋನ್ ಮಾಡಿದ್ರು, ನೋಡಿ ಈ ರೀತಿ ಆಗಿದೆ ಅಂತ. ಹೌದು, ನಾನು ಕೂಡ ಅದೆಲ್ಲ ಪರಿಶೀಲನೆ ಮಾಡಿಸಿದ್ವಿ. ಅವ್ರಿಗೇನಾಗಿದೆ, CSCP ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರಿಗೆ ನೀವು ಪರ್ಮಿಷನ್ ತಗೊಂಡಿಲ್ಲ ಅಂತ ನೋಟಿಸ್ ಕೊಟ್ಟು ಸೆಂಟ್ರಲ್ ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ. ಅವರಿಂದ ಇಲ್ಲಿ ಕೇಳಿ, ಸೆಂಟ್ರಲ್ ಪೊಲ್ಯೂಷನ್ ನೀವು ಹೇಳಿ, ನಿಮ್ಗೆ ಏನೇನು ಗುರ್ತೈತನೋ ನನಗೆ ನೀವೇ ಫೋನ್ ಗೊತ್ತಿದ್ರೆ ಮಾತಾಡ್ರಿ. ಈಗ ದಯವಿಟ್ಟು ನೀವು ಗೊತ್ತಿದ್ರೆ ಫೋನ್ ಮಾಡಿದ್ರಲ್ಲ ನನಗೆ. ನಿಮ್ಮ ಫ್ಯಾಕ್ಟ್ರಿ ಎಲ್ಲರೂ ಹಾಕೊಳ್ಳಿ, ಅದ್ರ ವಿರುದ್ಧ ಅಲ್ಲ. ಜಸ್ಟಿಫಿಕೇಶನ್ ಕೊಡಿ. ಮಾನ್ಯ ಅಧ್ಯಕ್ಷರೇ, ಇದಕ್ಕೆ ನಮ್ಗೆ ಯಾವುದು ರಾಜಕೀಯ ದುರುದ್ದೇಶ ಇಲ್ಲ. ನಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬರುತ್ತೆ. ಅವ್ರು ಹಾಕಿದ್ದಾರೆ ಅಂದ್ರೆ ಸ್ವಾಗತ ಮಾಡಿದೀವಿ. ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತೇಳಿ. ಅಂಡ್ ವಿ ವಾಂಟೆಡ್ ಫ್ಯಾಕ್ಟ್ರಿ ಟು ರನ್ ಆಲ್ಸೋ. ನಮ್ದು ಏನು ತಕರಾರಿಲ್ಲ, ರಾಜ್ಯ ಸರ್ಕಾರದಿಂದ ಏನು ತಕರಾರಿಲ್ಲ, ನಾವು ನಡೆಸಿ ಅಂತ ಹೇಳಿದೀವಿ. ಇವರು ಪರ್ಮಿಷನ್ ತಗೊಳಕಾಗಿಲ್ಲ ಅಂತೇಳಿ ಏನೋ ಒಂದು ಕಾರಣಕ್ಕೆ ಅವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರು ಮಾಡಿದ್ದಾರೆ. ಹೌ ಆರ್ ವಿ ಗೋಯಿಂಗ್, ಹೌ ಆರ್ ವಿ ರೆಸ್ಪಾನ್ಸಿಬಲ್? ಯು ಟೆಲ್ ಮಿ. ಸುಪ್ರೀಂ ಕೋರ್ಟ್ ನಮ್ದೇನ್ ರೋಲ್ ಇದೆ? ಮಾನ್ಯ ಯತ್ನಾಳ್ ಹೇಳ್ಬೇಕು, ನಮ್ದೇನ್ ರೋಲ್ ಇದೆ? ಒಂದ್ ನಿಮಿಷ ಅರವಿಂದ ಡಾಕ್ಟರ್, ನಾನು ನಿಮ್ಗೆ ಕೇಳ್ತೇನೆ, ಹೈಕೋರ್ಟ್ ಏನ್ ಹೇಳಿದೆ? ಏನ್ ಹೇಳಿದೆ ಹೈಕೋರ್ಟ್ನಲ್ಲಿ? ಕೇಂದ್ರ ಸರ್ಕಾರದ ಫಾರೆಸ್ಟ್ ಆ್ಯಂಡ್ ಎನ್ವೈರನ್ಮೆಂಟ್ನವ್ರು ಏನು ಅಫಿಡೇವಿಟ್ ಹಾಕಿದ್ದಾರೆ ನಿಮ್ಗೆ ಗೊತ್ತಾ? ನಾವು ಈ ಒಂದು ಕಾರ್ಖಾನೆ ಕೊಟ್ಟಂಥ ಎನ್ವೈರನ್ಮೆಂಟ್ ಕ್ಲಿಯರೆನ್ಸನ್ನು ವಾಪದೇ ಅಫಿಡೇವಿಟ್ ಹಾಕಿದೆ. ಅದರ ಆಧಾರದ ಮೇಲೇ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಡಬಲ್ ಬೆಂಚ್ನವ್ರು ಏನು ಆದೇಶ ಮಾಡಿದ್ರು? ಈ ಸುಮಾರು 15,000 ರೈತರ ಕಬ್ಬು
ಕುಟುಂಬಗಳ ಆಯ್ತು, ಈಗ ಸುಮಾರು 1500 ಕಾರ್ಮಿಕರು ಇರುವಂತ ಒಂದು ಕಾರ್ಖಾನೆ. ಅಲ್ಲ ಅದಾಯ್ತು, ಬಟ್ ನಿಮಗೆ ನಿಷೇಧ ಹೇಳಿದ್ ಯಾರು? ದಯವಿಟ್ಟು ನಾ ಕೇಂದ್ರ ಸರ್ಕಾರ. ನಿಮ್ಗ ಅಪೂರ್ಣ ಮಾಹಿತಿ ಇದೆ. ಒಂದ್ ಸ್ವಲ್ಪ ಮಟ್ಟ ಕೇಳಿ ಡಾಕ್ಟರ್ ಅವರು ಒಂದು 5 ನಿಮಿಷ ಆಯ್ತು. ಈಗ ರಾಜ್ಯ ಸರ್ಕಾರ ನಿಮಗೆ ಏನಾದ್ರು ರೈತರ ಹಿತಾಸಕ್ತಿ ಕಾಪಾಡೋದ್ರಲ್ಲಿ ನಮ್ಮ ಸರ್ಕಾರ ಹಿಂದೆ ತಾಕಿಲ್ಲ. ಏನೇನ್ ಅಲೋಕೇಶನ್ ಆಗಿತ್ತು ಅದೆಲ್ಲ ನಡ್ಸಕ್ಕಾಗ್ತದೆ ಸರ್, ತಾವು ನಡೆಸ್ತೀರಲ್ಲ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಗವರ್ಮೆಂಟ್ ಈಗ ಸುಪ್ರೀಂ ಕೋರ್ಟ್ ಇಂದ ನಡೆಸ್ರಿಯಪ್ಪ ಅಂತ ಹೇಳಿದ್ರೆ ನಡೆಸ್ತೀವಿ. ಅಧ್ಯಕ್ಷರೇ, ಈಗ ಯಾವ ಒಬ್ರು ರೈತರು ಪ್ರತಿಭಟನೆ ಮಾಡ್ತಾ ಇಲ್ಲ. ಸೆಂಟ್ರಲ್ ಗವರ್ಮೆಂಟ್ ಅವ್ರು ಅನುಮತಿ ಕೊಟ್ರೆ ನಮ್ದೇನು ಮುಗಿಯಿತು. ಅಧ್ಯಕ್ಷರೇ, ನಾನು ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ರೆ ಏನ್ ಅಭ್ಯಂತರ ಅಂತ ಹೇಳ್ತಾರೆ. ಪರ್ಮಿಷನ್ ತಾನೇ ಮುಗೀತಲ್ಲ. ನನ್ನ ಮಾತು ಕೇಳ್ರಿ, ಅದನ್ನ ನೀವು ಹಂಗ ತಿಳಿಸಿ ಪೂರ್ಣ ಮಾಹಿತಿ ಇಲ್ಲ. ಮತ್ತು ಅವ್ರನ್ನ ವಿರೋಧ ಮಾಡ್ಯಾರ ಅಂತ ಹೇಳುದಿಲ್ಲ. ಅದು ವಿರೋಧ ಮಾಡಿದವ್ರು ಬೇರೆ ಅದಾರ, ಅದು ರಾಜಕೀಯ ವ್ಯಕ್ತಿಗಳು ಬೇರೆ ಅದಾರ, ಅವ್ರು ಬೇರೆ ಮಂತ್ರಿಗಳು ಅದಾರ. ಇರ್ಲಿ, ಅದನ್ನ ನೋಡ್ತೀವಿ. ಆದ್ರೆ ನಾ ಹೇಳುದೇನಂದ್ರೆ ಸೆಂಟ್ರಲ್ ಏನಿದಲ್ಲ ಎಲ್ಲ ಇಡೀ ದೇಶದಲ್ಲಿ ಒಂದು ವೈಲೇಷನ್ ಕ್ಯಾಟಗರಿ ಅಂತ ಹೇಳಿ ಮಾಡಿದ್ದಾರೆ. ಅದರೊಳಗೆ ನಾವು 1,58,00,000 ರೂಪಾಯಿ ತುಂಬಿ ಅವ್ರು ಏನೇನೋ ವರ್ಷ 20 ಲಕ್ಷ ರೂಪಾಯಿ ನಾವು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ 2.5 ಕೋಟಿ ರೂಪಾಯಿ ತುಂಬಬೇಕು ಅಂತ ಒಂದು ಕಂಡೀಷನ್ ಮೇಲೆ ನಮಗೆ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಆಗಿದೆ. ಸುಮ್ಮನೆ ಅವರು ತಪ್ಪು ಹಾದಿಗೆ ಮುಂದೆ ನಾ ಹೇಳಕತ್ತಿದ್ದೇನೆಂದ್ರೆ, ಇವತ್ತು ಸುಪ್ರೀಂ ಕೋರ್ಟಿಗೆ ಹೋದವ್ರು ಯಾರು? ಕರ್ನಾಟಕ ಹೈಕೋರ್ಟ್ ಹೇಳಿದ್ಮೇಲೆ ನೀವು ಪೊಲ್ಯೂಷನ್ ಬೋರ್ಡ್ದವರು ಹೈಕೋರ್ಟ್ ಮೇಲೆ ಯಾವ ಕೇಸಿನಲ್ಲಿ ಹೋಗಿಲ್ಲ. ಹೈಕೋರ್ಟ್ ಆದೇಶ ಮೇಲೆ ಆಯಾ ಕಾರ್ಖಾನೆಗಳಿಗೆ ಇವತ್ತು ಅನುಮತಿ ಕೊಟ್ಟಾರೆ. ಇಲ್ಲಿ ನೋಡಿ ಅಧ್ಯಕ್ಷರೇ, ಇದು ಹೈಕೋರ್ಟ್ಗೆ ಯಾರ ಆದೇಶ ಮೇಲೆ ಹೋಗಿದ್ರಿ? ಹೈಕೋರ್ಟ್ ಯಾಕೆ ಹೋದ್ರಿ ನೀವು? ಹೈಕೋರ್ಟ್ ನಿಮ್ಮವರೇ, ನಮ್ಮಲ್ಲ. ಪೊಲ್ಯೂಷನ್ ಬೋರ್ಡ್ ನಿಮ್ಗೆ ಗೊತ್ತಿಲ್ರಿ. ನಿಮಗೆ ಬರೀ ಮೆಡಿಕಲ್ ನಾನು ಕೇಳಿದೆ, ಯಾವ್ದೇನ್ ಹೇಳ್ತಾ ಇದ್ದಾರೆ? ಸೆಂಟ್ರಲ್ ಗವರ್ಮೆಂಟ್ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಡೈರೆಕ್ಷನ್ ಪ್ರಕಾರ ಅಂತ ಹೇಳ್ತಾ ಇದ್ದಾರೆ. ನಿಮ್ಗ ಮೆಡಿಕಲ್ ಬಿಟ್ರೆ ಏನು ಗೊತ್ತಿಲ್ಲ. ಸರ್, ಎನ್ವೈರನ್ಮೆಂಟಲ್ ನಾರ್ಮ್ಸ್ ಆರ್ ಎಕ್ಸ್ಟ್ರೀಮ್ಲಿ ಸ್ಟ್ರಿಕ್ಟ್, ನಿಮ್ಗೆ ಗೊತ್ತಿದೆ. ಅದು ನೀವು ಹಲವಾರು ಫ್ಯಾಕ್ಟ್ರಿ ನಡೆಸ್ತೀರಿ, ನಿಮ್ಗೆ ಗೊತ್ತಿದೆ. ಈಗ ಅವ್ರು ಒಂದು ಆಕ್ಷೇಪ ಹಾಕಿದಾಗ ಅದಕ್ಕೆ ಇವ್ರು ಹೋಗಿದ್ದಾರೆ. ಅದಕ್ಕೆ ನಾವು ಪ್ರೋಸೆಸ್ ಇದೆ, ಅದಕ್ಕೆ ನೀವು ನಿಮ್ ವ್ಯವಹಾರ ಮಾಡ್ಬೇಕಂದ್ರೆ ತೋರಿಸ್ಬಿಡಿ ಅಧ್ಯಕ್ಷರೇ. ತೋರಿಸ್ಬಿಡ್ಲಿ ಚಿಂಚೋಳಿ ರೈತ ಅಲ್ಲಿ ಕಲಬುರಗಿ DC ಕಚೇರಿ ಎಲ್ಲ ರಿಯಲೊಕೇಶನ್ ಆಗಿದೆ. ಫ್ಯಾಕ್ಟ್ರಿ ನಡೆಸ್ಲಿಕ್ಕೆ ಏನ್ ಪರ್ಮಿಷನ್ ತಗೊಂಡ್ಬಂದು ಸಹಾಯ ಮಾಡೋಣ ಸರ್, ನಮ್ದೇನ್ ತಕರಾರಿಲ್ಲ. ಚಿತ್ತಾಪುರಿಗೂ ಹಾಕ್ರಿ, ಚಿಂಚೋಳಿಗೂ ಹಾಕ್ರಿ, ಗ್ರಾಮೀಣಕ್ಕೂ ಹಾಕ್ರಿ, ಸ್ವಾಗತ ಮಾಡ್ತೀವಿ. ಚರ್ಚೆ ಮಾಡ್ತೀರಾ? ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾಡ್ತೀರಾ? ನೀವು ಚರ್ಚೆ ಮುಗಿಸಿ ಬೇರೆ ಮಾತಾಡ್ಬೇಕಲ್ಲ. ಈ ರೀತಿ ರಾಜಕೀಯ ಮಾಡ್ತಾರ. ಆಯ್ತು ನೋಡ್ರಿ, ನೀವು ಹಾಕೋದಿದ್ರ ಇವತ್ತು MP ಪಾಲ್ ಹೋಗಿ ಅಮೆರಿಕಾದಾಗ ಅಟ್ಟು ತಂದಿನಿ ಇಟ್ಟು ತಂದಿನ. ಆಯ್ತು, ಮುಂದೆ ಆ ಲುಲ್ಲು ಮಾಲ್ ನನಗೆ ರೆಡ್ ಕಾರ್ಪೆಟ್ ಕೆರೆ ಮುಣಗಿಸಿ ಕಾಂಪ್ಲೆಕ್ಸ್ ಕಟ್ಟಿ ಕೊಟ್ರು. ಈಗ ಅಲ್ಲಿ ಲುಲ್ಲು ಮಾಲ್ ಬರ್ತಾ ಇರೋದು ಫುಡ್ ಇವತ್ತು ಅಧ್ಯಕ್ಷರೇ, ಫಾರ್ ಫುಡ್ ಪ್ರೊಸೆಸಿಂಗ್ ಯೂನಿಟ್ಗೆ ಈಗ ಬಿಜಾಪುರ ಏರ್ಪೋರ್ಟ್ ಅದು ಎನ್ವಿರಾನ್ಮೆಂಟ್ ಸೌಲಭ್ಯ ಕಟ್ಟಿದ್ದಾರೆ. ಎನ್ವಿರಾನ್ಮೆಂಟ್ ಕ್ಲಿಯರ್ ತಗೊಂಡಿಲ್ಲ, ಹಿಂದೆ ಪೀಡ್ ಬಿಡಿದ್ರು ಅಂತ ಹೇಳಿ ನೀವು ಪ್ರಯತ್ನ ಮಾಡ್ತಾ ಇದೀವಲ್ಲ. ಈಗ ವಿರೋಧ ಮಾಡಕತ್ತೀರಿ. ಎನ್ವಿರಾನ್ಮೆಂಟ್ ಬಿಜಾಪುರ ಮಾಡ್ತಾ ಇದೀವಲ್ಲ. ಈಗ ಹಿಂದೆ ತುಟ್ಟಿ ವೆಹಿಕಲ್ ಕೊಟ್ಟು ಇಡೀ ವೈಲೇಷನ್ ಕ್ಯಾಟಗರಿ ವಿರೋಧ ಮಾಡಕತ್ತೀರಿ. ಅದು ಒಂದು ಭಾಗ. ಈಗ ನಾವು ಈಗ ನೀವು ಅಲ್ಲಿ ಏನಾಗಿದೆ ಎನ್ವಿರಾನ್ಮೆಂಟ್ ಪರ್ಮಿಷನ್ ತಗೋಬೇಕಾಗಿತ್ತು, ನೀವು ತಗೊಂಡಿಲ್ಲ. ನಮ್ಮ ವಿಮಾನ ನಿಲ್ದಾಣಕ್ಕೂ ತಗೋಬೇಕಾಗಿತ್ತು, ತಗೊಂಡಿಲ್ಲ. ಈಗ ನಾವು ಬರೆದಾಡ್ತಾ ಇದ್ದೀವಿ. ಮಾತು ಮುಗಿಸಿ ಬೇರೆ ಮಾತಾಡ್ಬೇಕಲ್ಲ ಅಧ್ಯಕ್ಷರೇ. ಅವ್ರು ಏನ್ ಅಲ್ಲ, ಬೇರೆ ಮೇಲೆ ಮಾತಾಡ್ಲಿಕ್ಕೆ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾತು ಮುಗಿಸಿ. ಅವರ ಆಡಳಿತ ಪಕ್ಷದ ಫುಡ್ ಪ್ರೊಸೆಸಿಂಗ್ ನಿಮ್ಮ ಮಾತು ಮುಗಿಸಿ. ಅವ ಮನೋಸ್ಥಿತಿ, ಅವರು ಈಗ ಯಾವ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತಾಗಿದೆ.
ಯಾರು ಕೊಡ್ತಾ ಇದಾರೆ ಅನ್ನೋದು ಗೊತ್ತಿಲ್ಲ. ಮುಂದಕ್ಕೆ ಹೋಗ್ಲಿ. ಅದು ಕಾಲದಲ್ಲಿ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿದ್ದೀವಿ. ಮುಂದಕ್ಕೆ ಹೋಗುವ. ಏನಾದ್ರೂ ಮಾನವೀಯ ದೃಷ್ಟಿಯಿಂದ ರೈತರ ದೃಷ್ಟಿಯಿಂದ ಇವರಿಬ್ರು ಪ್ರಭಾವಿ ಸಚಿವರು ಅದಾರ, ಅವ್ರು ಏನಾದ್ರು ಮಧ್ಯಸ್ಥಿಕೆ ವಹಿಸ್ತಾರ ಅಂತ ಹೇಳಿ ಪ್ರಯತ್ನ ಮಾಡುದಿಲ್ಲ. ಬಿಡ್ಲಿ, ಮುಂದೆ ಏನಾಗ್ತದೆ ಹಣೆ ಬರ ಆ ಅತಿ ಹಿಂದುಳಿದ ಭಾಗ, ಯಾಕಂದ್ರ ಅದು ಅಭಿವೃದ್ಧಿ ಆಗ್ಬಾರ್ದಿದ್ರೆ ಬಿಡ್ಲಿ. ಆದ್ರೆ ಬೀದರ್ ಜಿಲ್ಲೆಯಲ್ಲಿ ಯಾವ ಅರಣ್ಯ ಮಂತ್ರಿಗಳಿದ್ದಂತ ಜಿಲ್ಲೆಯಲ್ಲಿ ಮಾಲಿನ್ಯಕಾರಕ ಕಂಪನಿಗಳಿಂದ ವಾತಾವರಣ ಕಲುಷಿತ, ಕೈಗಾರಿಕಾ ಪ್ರದೇಶದ ಯಾದಗಿರಿ ಡಿಸ್ಟಿಕ್ ಅಣ್ಣ, ಯಾದಗಿರಿ ಡಿಸ್ಟಿಕ್, ಯಾದಗಿರಿ ನಿಮ್ ಕೈಯಾಗಿದ್ದದ್ದು ಯಾದಗಿರಿ ಒಟ್ಟ ಯಾದಗಿರಿ ಅಲ್ಲೇ ಚಿಂಚೋಳಿಯಲ್ಲಿ ಸಿಮೆಂಟ್ ಫ್ಯಾಕ್ಟರಿ ಅದಾವ್ರಿ, ಸಿಕ್ಕಾಪಟ್ಟೆ ಧೂಳು, ಸಿಕ್ಕಾಪಟ್ಟೆ ಮಾಲಿನ್ಯ. ಆದ್ರೆ ನಮ್ಮ ಮಾಲಿನ್ಯ ಅಧಿಕಾರಿಗಳಿಗೆ, ಯಾಕಂದ್ರೆ ದಿನಾ ಮುಂಜಾನೆ ಮಂತ್ರಿಗೆ ಫೋನ್ ಏನಂದ್ರೆ ಅದು ಹೋಗಿ ಅದು ಯತ್ನಾಳಂದು ಏನಾಯ್ತು, ಯತ್ನಾಳದ ರಿಪೋರ್ಟ್ ಕಳಿಸ್ರಿ, ಡೈಲಿ ಮಾಡ್ಲಿ. ಅದು ಏನು ನಮ್ದು ಕಾಲ್ ಬಂದಾಗ ನಾವು ಹೇಳ್ತೇವೆ ಅಧ್ಯಕ್ಷರೇ. ನಾನು ಒಂದೇ ವಿನಂತಿ ಮಾಡ್ಕೋತೀನಿ, ನಮ್ಮ ಉತ್ತರ ಕರ್ನಾಟಕ ಹಿಂಗ ಅನ್ಕೋತೆ ಮಂತ್ರಿ ಆಗ್ಬೇಕಾದ್ರೆ ನಮಗೂ ಇದೆ. ಮಂತ್ರಿ ತಗೊಂಡು ಏನ್ ಮಾಡೋದು? ಸ್ಪೀಕರ್ ಆಗ್ರಿ, ಅದನ್ನ ಬಿಟ್ಟು ಮಂತ್ರಿನೂ ಬೇಡ, ಸ್ಪೀಕರ್ ಬೇಡ, ಮಾಡ್ತೀರಿ. ಇವತ್ತು ಗೌಡ್ರೆ ಒಂದ್ ಸೆಕೆಂಡ್ ಮಾತಾಡಿ. ಅಧ್ಯಕ್ಷರೇ, ಗೌಡ್ರೆ ಪ್ರವಾಸೋದ್ಯಮದಲ್ಲಿ ಮುಗಿಸಿ ಅವ್ರಿಗೆ ಉಪದ್ರ ಮಾಡಬೇಡಿ, ಮಾತಾಡಿ. ಅಧ್ಯಕ್ಷರೇ, ರೈತರ ಕಬ್ಬ ಮುಂಚೂಣಿಗೂ ನಮ್ ಕಬ್ಬ ನೀವು ಮಾತಾಡಿ. ಹೆಚ್ಚುವರಿಗೆ ದಯಮಾಡಿ ಅಧ್ಯಕ್ಷರೇ, ಶುಗರ್ ಫ್ಯಾಕ್ಟರಿ ಹಾಕ್ಯಾರ, ರೈತರ ಹಿತದೃಷ್ಟಿ ಮಾತಾಡಿದೀನಿ. ಆಯ್ತು, ಅವ್ರು ಮಾಡುದಿಲ್ಲ. ನೀವು ಪರ್ಮಿಷನ್ ತಗೊಂಡು ಏನೋ ನೆಪ ಹೇಳಿದ್ರೆ ಹೇಳಲಕ್ಕ ಮುಂದೆ ಕನ್ಕ್ಲೂಡ್ ಮಾಡಿ. ಪ್ರವಾಸೋದ್ಯಮ ಕನ್ಕ್ಲೂಡ್. ಮೈಸೂರಿಗೆ ಎಷ್ಟು ನೀವು ಪ್ರಾತಿನಿಧ್ಯ ಕೊಡ್ತೀರಿ? ಮೈಸೂರು ದಸರಾಕ್ಕೆ ಎಷ್ಟು ಪ್ರಾತಿನಿಧ್ಯ ಕೊಡ್ತೀರಿ? ಉತ್ತರ ಕರ್ನಾಟಕದಲ್ಲಿ ಏನು ಪ್ರವಾಸೋದ್ಯಮ ಏನು? ಆಯ್ತು, ಮುಂದಕ್ಕೆ ಹೋಗುವ. ಎಲ್ಲ ಅದೇ ಹೇಳಕತ್ತೇನ್ರಿ, ಮೈಸೂರಿಗೆ ಎಷ್ಟು ಕೊಡ್ತೀರಿ ಪ್ರಾತಿನಿಧ್ಯ? ಈ ಭಾಗದಾಗೂ ಟೂರಿಸಂ ಆಯ್ತು, ಜನ ಬರ್ಬೇಕಲ್ಲ. ಸರಿ, ನಾವು ಈ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಅನ್ನುವಂತ ವಾದವನ್ನು ಮಾಡುವುದಿಲ್ಲ. ನಾವು ಸಮಗ್ರವಾದ ಕರ್ನಾಟಕ, ನಮ್ಮ ಸಾವಿರಾರು ವರ್ಷಗಳ ಹೋರಾಟ ನಂತರ ಕನ್ನಡ ಅಖಿಲ ಕರ್ನಾಟಕವನ್ನು ನಮ್ಮ ಹಿರಿಯರು ಪ್ರಾಣ ಕೊಟ್ಟು ಹೋರಾಟ ಮಾಡಿ ಅನ್ನ ಸತ್ಯಾಗ್ರಹ ಮಾಡಿ ಇದೊಂದು ಕರ್ನಾಟಕವನ್ನು ಮಾಡಿದ್ದಾರೆ. ಆದರೆ ಯಾವುದೇ ಸರ್ಕಾರ ಬರಲಿ ಉತ್ತರ ಕರ್ನಾಟಕಕ್ಕೆ ನ್ಯಾಯ ಕೊಡ್ಬೇಕಂತ ಹೋರಾಟ ಮಾಡ್ತಾ ಇದ್ದೀವಿ. ನೀವು ಮೈಸೂರು ಕೊಟ್ಟಿರಿ, ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತೀವಿ. ಆಯ್ತು, ಮೈಸೂರಿಗೆ ಅಭಿವೃದ್ಧಿ ಮಾಡ್ರಿ. ನಮ್ದೇನು ಮೈಸೂರು ರಾಜ್ಯ ಹಿಂದೆ ಮೈಸೂರು ಮಹಾರಾಜರು ಸಾಕಷ್ಟು ಅಭಿವೃದ್ಧಿ ಮಾಡಿದ್ರು, ಕನ್ನಂಬಾಡಿ ಕಟ್ಟಿದ್ರು, ಎಲ್ಲ ಒಳ್ಳೆ, ಅದಕ್ಕೆ ನಮ್ದು ಬೆಂಬಲ ಇದೆ. ಅದೇ ರೀತಿ ಆಲ್ಮಟ್ಟಿ, ಇದು ನಮ್ಮ ಭಾಗದ ರೈತರ ಭವಿಷ್ಯ. ಇದನ್ನು ಒಂದು ನೀವು ನೀರಾವರಿ ಮಾಡಿಕೊಟ್ರೆ ಉತ್ತರ ಕರ್ನಾಟಕ ಬಂಗಾರವನ್ನು ಬಿತ್ತಿ ಬಂಗಾರ ಬೆಳೆಯುವಂಥ ನಾಡಾಗ್ತದೆ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈ ದೇಶಕ್ಕೆ ಆಪತ್ತು ಬಂದಾಗ ಶ್ರೀಮತಿ ಇಂದಿರಾ ಗಾಂಧಿಯವರು ಏನು ಪಾಕಿಸ್ತಾನದ ಯುದ್ಧ ಬಂದಾಗ ದೇಶದಲ್ಲಿ ಖಜಾನೆಯಲ್ಲಿ ಹಣ ಇರಲಿಲ್ಲ. ಆವಾಗ ಬಿಜಾಪುರ ಜಿಲ್ಲೆಯ ಜನ ತಮ್ಮ ಮನೆಯಿಂದ ಇದ್ದ ಬಂಗಾರವನ್ನು ಶ್ರೀಮತಿ ಇಂದಿರಾ ಗಾಂಧಿಯವ್ರನ್ನು ತೂಗಿ ಮತ್ತು ಬಂಗಾರ ಉಳಿತ ಅಧ್ಯಕ್ಷರು. ಅವಾಗ ನಿಜಲಿಂಗಪ್ಪನವ್ರನ್ನು ಬಂಗಾರದಿಂದ ತೂಗಿದಂಥ ಭಾರತದಲ್ಲಿ ಒಂದೇ ಒಂದು ಜಿಲ್ಲೆ, ಅದು ವಿಜಾಪುರ ಅಖಂಡ ಜಿಲ್ಲೆ ಅಂತ ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ. ಹಾಗಾದ್ರೆ ನಮ್ಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ರಿ? ಈಗ 524 25 ಆಗದೇ ಇದ್ರೆ ನಮ್ಮ ನೀರಾವರಿ ಆಗುವುದಿಲ್ಲ, ನಮ್ಮ ಅಭಿವೃದ್ಧಿ ಆಗುವುದಿಲ್ಲ. ಅದಕ್ಕೆ ನೀವು ಅವು ಇವು ಎಲ್ಲಿ ತೊಗೊಂಡ್ ಬರ್ರಿ, ಸಾಲ ತೊಗೊಂಡ್ ಬರ್ರಿ, ವರ್ಲ್ಡ್ ಬ್ಯಾಂಕಿನಿಂದ ತೊಗೊಂಡ್ ಬರ್ರಿ, ಕಡಿಮೆ ಎಲ್ಲ ಯೋಜನೆ ತರಲಾಕ, ಈ ಪೆರಿಫೆರಲ್ ರಿಂಗ್ ಇದಕ್ಕೆ ನೀವು ತರಲಾಕತ್ತಿರಲ್ಲ. ಅಧ್ಯಕ್ಷರೇ, ಇದಕ್ಕೊಂದು ಒಂದು ಎಷ್ಟು ನಮ್ಮ ಎಂ ಬಿ ಪಾಲ್ಟ್ ಹೇಳ್ತಾರೆ, ಎಷ್ಟು 75,000 ಕೋಟಿ ಅನ್ರು, 1 ಲಕ್ಷ ಕೋಟಿ ಅನ್ರು, ಒಂದು ಯೋಜನೆನ ಪೂರ್ತಿ ಮುಗಿದ ಸಮಗ್ರ ಅಭಿವೃದ್ಧಿ ಕರ್ನಾಟಕದ ಭವಿಷ್ಯ ಎಲ್ಲಾ ಭಾಗಗಳು ಒಂದೇ ಕಣ್ಣಿನಿಂದ ನೋಡುವಂತ ಕೆಲಸ ಆಗಬೇಕು. ಆ ದೃಷ್ಟಿಕೋನದಿಂದ ಇವತ್ತು ನಾನು ಈ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋದೇನೆಂದ್ರೆ, ಮುಂದಿನ ದಿವಸದಲ್ಲಿ ನಾವೇನು ಉತ್ತರ ಕರ್ನಾಟಕದ ಎಲ್ಲ ಶಾಸಕರು
ಅವ್ರವ್ರ ಕ್ಷೇತ್ರ ಆಗಲಿ ಅವ್ರವ್ರ ಭಾಗದ ಏನು ಅನ್ಯಾಯ ಆಗಿದ್ರ ಬಗ್ಗೆ ಪಾಪ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. Okay. ಅದನ್ನು ನೋಟ್ ಯಾರೂ ಮಾಡ್ಕೊಳ್ಳಿಲ್ಲ. ಯಾರೂ ಅದ್ರ ಕಡೆಗೆ ಆಯಾ ಇಲಾಖೆ ಮಂತ್ರಿಗಳಿದ್ರೆ ನೋಟ್ ಮಾಡಿಕೊಂಡು ಏನಪ್ಪ ಒಂದು ಇವತ್ತು ವೆಟರ್ನರಿ ಹಾಸ್ಪಿಟಲ್ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಡಿಗ್ರಿ ಕಾಲೇಜ್ ಬರುವಾಗ ಅವ್ರಿಗೇನು ಕೊಡ್ತೀವಿ ಕೊಡಿ, ಅಲ್ಲಿ 40 ಕೊಟ್ಟರೆ ನಮ್ಗೆ 60 ಕೊಡಿ. ಸರಿ, ಅಂದ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಈ ದೃಷ್ಟಿಕೋನದಿಂದ ಈ ಸುವರ್ಣಸೌಧ ಕಟ್ಟಿದ್ರ ಉದ್ದೇಶ ಸಾರ್ಥಕ ಆಗಬೇಕಾದ್ರೆ ಈ ರೀತಿ ಚರ್ಚೆಗಳು ಪಕ್ಷಾತೀತವಾಗಿ ಯಾವುದೇ ಸರ್ಕಾರ ಇರಲಿ, ಯಾವ್ದು ನಾನು ನಮ್ಮ ಸರ್ಕಾರ ಇದ್ದಾಗ ನಾನು ಟೀಕೆ ಮಾಡಿದ್ದೆ, ನಾನು ಯಾರನ್ನೂ ಬಿಟ್ಟಿಲ್ಲ. ಇವತ್ತು ಸಹ ನಾನು ಹೇಳ್ತೇನೆ, ನಾವೆಲ್ಲ ಶಾಸಕರು ಒಂದಾಗಬೇಕು. ನಮ್ಮ ವಿಚಾರ ಬಂದಾಗ ದಕ್ಷಿಣ ಭಾಗದ ಶಾಸಕರು ನಮ್ಮ ಬೆಂಬಲಕ್ಕೆ ನಿಂದಿರಬೇಕು. ಅವರ ಸಂದರ್ಭ ನಾವು ಕಾವೇರಿ ವಿಚಾರ ಬಂದಾಗ ಕರ್ನಾಟಕ ಬಂದ್ ಮಾಡಂದ್ರೆ ನಾವು ಎಲ್ಲರೂ ಬಂದ್ ಮಾಡ್ತೀವಿ. ಕರ್ನಾಟಕ ಉತ್ತರ ಕರ್ನಾಟಕನೇ ಬಂದ್ ಹೆಚ್ಚಾಗ್ತದೆ. ಇವತ್ತು ನೋಡ್ರಿ ಎಷ್ಟು ನಾವು ವಿಶಾಲ ಇದೀವಿ ಅಂದ್ರೆ, ನಮ್ಮ ವಿರೋಧ ಪಕ್ಷ ನಾಯಕರು ಅಶ್ವಥ್ ನಾರಾಯಣ ನಿನ್ನೆ ಹೇಳಿದ್ರು, ಯತ್ನಾಡ್ರೆ ನಾವೊಂದು 10 ನಿಮಿಷ ಮಾತಾಡ್ತೇನೆ ಬಿಟ್ಟು ಕೊಟ್ಟು ಉದಾಹರಣೆ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಇದೇ ತ್ಯಾಗ 1,38,000 ಎಕರೆ ನಮ್ದು ಮುಣುಗ್ಸ್ರಿ, ನಮ್ಗೆ ನೀರಾವರಿ ಕೊಡ್ರಿ ಅಂತ ಹೇಳಿ ಯಾರಾದ್ರೂ ದೇಶದಾಗ ಯಾರು ಎಲ್ಲರೂ ಇಲ್ಲಿ ದೇಶನಾಗ ಅಧ್ಯಕ್ಷರೇ ಅದು ಯಾವ್ದು ಗುಜರಾತ್ ನಲ್ಲಿ ಏನಾಯ್ತು, ಒಂದು ಡ್ಯಾಮ್ ಕಟ್ಟಬೇಕಾದ್ರೆ ಅಲ್ಲೆಲ್ಲ ಎಷ್ಟು ವಿರೋಧ. ಆದ್ರೆ ಇಲ್ಲಿ ರೈತರು ಕೈ ಮುಗಿದು ನಿಮ್ಗೆ ಕೇಳ್ಕೊಳಕತ್ತಾರ, ನಮಗೆ 40 ಲಕ್ಷ ಏನು ಖುಷಿ ನೀರಾವರಿಗೆ 50 ಲಕ್ಷ ಕೊಡಿ, ನಾವು ಭೂಮಿ ಬಿಟ್ಟು ಕೊಡ್ತೀವಿ, ಮತ್ತೊಂದು ಕಡೆ ನಾವು ಶಿಫ್ಟ್ ಆಗ್ತೀವಿ. ಇಡೀ ದೇಶದ ಒಂದು ಆರ್ಥಿಕ ಶಕ್ತಿಯನ್ನು ಹೆಚ್ಚು ಮಾಡ್ಲಿಕ್ಕೆ ನಮ್ಮ ತ್ಯಾಗ ಮಾಡ್ತಾ ಇದ್ದಾರೆ. ಆ ತ್ಯಾಗಕ್ಕೆ ಬೆಲೆ ಕೊಡಿ. ಉತ್ತರ ಕರ್ನಾಟಕದವ್ರನ್ನ ಈ ಸಚಿವ ಸಂಪುಟ ಪುನರ್ರಚನೆ ಆಗಾಗ ಉತ್ತರ ಕರ್ನಾಟಕದ ನೀರಾವರಿ ಮಂತ್ರಿ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡಿ ನಾನು ಮಾತು